ಹಾಯ್ ಹಲೋ ಸ್ನೇಹಿತರೆ, ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ, ಕಳೆದ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತವೆ ಅನ್ನೋದನ್ನ ಕಳೆದ ಒಂದು ತರಗತಿಯಲ್ಲಿ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೀನಿ. ನೀವು ಇನ್ನೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ಒಂದು ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ನಾನು ಕಳೆದ ವಿಡಿಯೋದಲ್ಲಿ ಹೇಳಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಡೀ ವಿಜ್ಞಾನ ವಿಷಯದ ಎಲ್ಲಾ ಪಾಠದಲ್ಲಿ ಬರ್ತಕ್ಕಂತಹ ವ್ಯತ್ಯಾಸದ ಪ್ರಶ್ನೆಗಳನ್ನ ಒಂದೇ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳಿದ್ದೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತ ಎಲ್ಲಾ ಪಾಠಗಳಿಗೆ ಸಂಬಂಧಿಸಿದಂತಹ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆದಂತಹ ವ್ಯತ್ಯಾಸದ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಡಿಫರೆನ್ಸ್ಗೆ ಸಂಬಂಧಿಸಿದಂಥ ಕ್ವಶನ್ನು ನಿಮ್ಮ ಎಕ್ಸಾಮ್ಗೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿದ್ದು ಈ ಒಂದು ವಿಡಿಯೋದಲ್ಲಿ ಎಲ್ಲ ಪಾಠದ ವ್ಯತ್ಯಾಸದ ಪ್ರಶ್ನೆಗಳನ್ನ ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ, ತಡ ಮಾಡೋದು ಬೇಡ, ಬನ್ನಿ ನೇರವಾಗಿ ಪ್ರಶ್ನೆಗೆ ಹೋಗೋಣ. ಮೊದಲನೇದಾಗಿ ಲೋಹಗಳು ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಇದು ರಾಸಾಯನಿಕ ಗುಣಗಳು, ಇನ್ನೊಂದು ಭೌತ ಗುಣಗಳು ಅಂತ ಬರುತ್ತೆ, ಅದು ಮುಂದೆ ಬಂದಾಗ ಹೇಳ್ತೀನಿ. ನೀವು ಪ್ರಶ್ನೆಯಲ್ಲಿ ಅಲೋಹಗಳು ಮತ್ತು ಲೋಹಗಳ ವ್ಯತ್ಯಾಸಗಳನ್ನ ತಿಳಿಸಿ ಅಂತ ಹೇಳಿದ್ರೆ ರಾಸಾಯನಿಕ ಮತ್ತು ಭೌತ ಗುಣಗಳು ಎರಡೂ ಬರೆದು ನಡೆಯುತ್ತೆ. ಆದ್ರೆ ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ಲಿ ರಾಸಾಯನಿಕ ಗುಣಗಳು ಅಂತ ಕೇಳಿದಾಗ ಈ ಒಂದಿಷ್ಟು ಅಂಶಗಳನ್ನ ಬರಿಬೇಕು. ಭೌತ ಗುಣಗಳು ಅಂತ ನಿರ್ದಿಷ್ಟವಾಗಿ ಕೇಳಿದ್ರೆ ಅದು ಮುಂದೆ ಬರುತ್ತೆ, ಅದನ್ನು ಕೂಡ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಈ ಒಂದು ಪ್ರಶ್ನೆಯಲ್ಲಿ ರಾಸಾಯನಿಕ ಗುಣಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಪಟ್ಟಂತೆ ರಾಸಾಯನಿಕ ಗುಣಗಳ ವ್ಯತ್ಯಾಸಗಳನ್ನ ಈ ಒಂದು ಪ್ರಶ್ನೆಯಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಲೋಹಗಳು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುತ್ತವೆ. ರಾಸಾಯನಿಕ ಕ್ರಿಯೆ ನಡೆದಾಗ ಲೋಹಗಳು ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುತ್ತವೆ, ಆದ್ರೆ ಅಲೋಹಗಳು ಎಲೆಕ್ಟ್ರಾನ್ಗಳನ್ನ ಪಡೆದುಕೊಳ್ಳುತ್ತವೆ. ಲೋಹಗಳು ಎಲೆಕ್ಟ್ರಾನ್ ಅನ್ನ ಬಿಟ್ಟುಕೊಡುತ್ತೆ, ಅಲೋಹಗಳು ಎಲೆಕ್ಟ್ರಾನ್ ಅನ್ನ ಪಡೆದುಕೊಳ್ಳುತ್ತೆ. ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಅನ್ನು ಉಂಟು ಮಾಡುತ್ತವೆ ಲೋಹಗಳು. ಈಗ ಅಲೋಹಗಳು ನೀರಿನೊಂದಿಗೆ ವರ್ತಿಸಿ ಹೈಡ್ರೋಜನ್ ಉಂಟು ಮಾಡುವುದಿಲ್ಲ. ಅದೇ ರೀತಿಯಾಗಿ ಮುಂದಿನ ಒಂದು ವ್ಯತ್ಯಾಸವನ್ನು ನೋಡೋದಾದ್ರೆ, ಲೋಹಗಳು ಅಯಾನಿಕ್ ಬಂಧವನ್ನ ಉಂಟು ಮಾಡುತ್ತವೆ, ಆದ್ರೆ ಅಲೋಹಗಳು ಸಹವೇಲೆನ್ಸಿ ಬಂಧವನ್ನ ಉಂಟು ಮಾಡುತ್ತವೆ. ಸಹವೇಲೆನ್ಸಿ ಬಂಧವನ್ನ ನಾವು ಯಾವ ಒಂದು ಧಾತುವಿನಲ್ಲಿ ನೋಡ್ಬೋದು ಅಂದ್ರೆ ಕಾರ್ಬನ್ ನಲ್ಲಿ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಪಾಠದಲ್ಲಿ ನೋಡಿದೀವಿ. ಕಾರ್ಬನ್ ಸಹವೇಲೆನ್ಸಿ ಬಂಧವನ್ನ ಉಂಟು ಮಾಡುತ್ತೆ. ನೆಕ್ಸ್ಟ್ ಮುಂದಿನ ವ್ಯತ್ಯಾಸ ನೋಡಿ, ಪ್ರತ್ಯಾಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡುತ್ತವೆ, ಆದ್ರೆ ಅಲೋಹಗಳು ಆಮ್ಲೀಯ ಆಕ್ಸೈಡ್ ಅನ್ನು ಉಂಟು ಮಾಡುತ್ತವೆ. ಅಪಕರ್ಷಣಕಾರಿಯಾಗಿ ವರ್ತಿಸುತ್ತವೆ, ಅಲೋಹಗಳು ಉತ್ಕರ್ಷಣಕಾರಿಯಾಗಿ ವರ್ತಿಸುತ್ತವೆ. ಈ ಅಪಕರ್ಷಣ ಮತ್ತು ಉತ್ಕರ್ಷಣ ಅಂತಂದ್ರೆ ಏನು ಅನ್ನೋದು ಕೂಡ ಅದು ಕೂಡ ವ್ಯತ್ಯಾಸ ಇದೆ, ಮುಂದಿನ ಪ್ರಶ್ನೆಯಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದಿಷ್ಟು ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಿಸಿದಂತೆ ರಾಸಾಯನಿಕ ಗುಣಗಳ ವ್ಯತ್ಯಾಸಗಳು. ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ನಂತರ ಸಾಬೂನು ಮತ್ತು ಮಾರ್ಜಕಗಳ ವ್ಯತ್ಯಾಸ. ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಂದ ಸಾಬೂನುಗಳು ಮಾಡಲ್ಪಟ್ಟಿರ್ತವೆ, ಆದರೆ ಮಾರ್ಜಕಗಳು ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳು ಅಥವಾ ಕ್ಲೋರೈಡ್ಗಳು ಅಥವಾ ಬ್ರೋಮೈಡ್ ಅಯಾನುಗಳ ಅಮೋನಿಯಂ ಲವಣಗಳಿಂದ ತಯಾರಿಸಲ್ಪಟ್ಟಿರ್ತವೆ. ಸಾಬೂನುಗಳು ಜಲ ವಿಲೀನಗೊಳ್ಳದ ಒತ್ತರವನ್ನ ಉಂಟು ಮಾಡ್ತವೆ, ಆದರೆ ಮಾರ್ಜಕಗಳು ಜಲ ವಿಲೀನಗೊಳ್ಳದ ಒತ್ತರವನ್ನ ಉಂಟು ಮಾಡುವುದಿಲ್ಲ. ಸಾಬೂನುಗಳಲ್ಲಿ ಮಿಶೆಲ್ಸ್ ರಚನೆ ಉಂಟಾಗುತ್ತೆ, ಆದರೆ ಮಾರ್ಜಕಗಳಲ್ಲಿ ಮಿಶೆಲ್ ರಚನೆ ಉಂಟಾಗೋದಿಲ್ಲ. ನಂತರ ನೋಡಿ, ಗಡಸು ನೀರಿನಲ್ಲಿ ಸ್ವಚ್ಛತೆ ಕಡಿಮೆ. ಸಾಬೂನುಗಳನ್ನ ಬಳಸಿದ್ರೆ ಗಡಸು ನೀರಿನಲ್ಲಿ ಸ್ವಚ್ಛತೆ ಕಡಿಮೆ, ಮಾರ್ಜಕಗಳನ್ನ ಬಳಸೋದ್ರಿಂದ ಗಡಸು ನೀರಿನಲ್ಲಿ ಕೂಡ ಸ್ವಚ್ಛತೆ ಜಾಸ್ತಿ, ಅಂದ್ರೆ ಚೆನ್ನಾಗಿ ಸ್ವಚ್ಛತೆಯನ್ನ ಮಾಡ್ತವೆ. ಮುಂದಿನ ಪ್ರಶ್ನೆ, ಪರ್ಯಾಯ ವಿದ್ಯುಜ್ಜನಕ ಮತ್ತ ನೇರ ವಿದ್ಯುಜ್ಜನಕ ಅಂದ್ರೆ ಇದು ಪರ್ಯಾಯ ವಿದ್ಯುಜ್ಜನಕ ಅಂದ್ರೆ ಇಂಗ್ಲಿಷ್ ನಲ್ಲಿ AC ಜನರೇಟರ್ ಅಂತ.
ಆಲ್ಟರ್ನೇಟಿಂಗ್ ಕರೆಂಟ್ ಜನರೇಟರ್. ಇದು DC ಜನರೇಟರ್ ಅಂದ್ರೆ ಡೈರೆಕ್ಟ್ ಕರೆಂಟ್ ಜನರೇಟರ್ ಅಂತ. ಇವೆರಡರ ವ್ಯತ್ಯಾಸವನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಪರ್ಯಾಯ ವಿದ್ಯುಜ್ಜನಕ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಅರ್ಧ ಸುತ್ತಿಗೊಮ್ಮೆ ಬದಲಾಗುತ್ತೆ. ಪರ್ಯಾಯ ವಿದ್ಯುಜ್ಜನಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಅರ್ಧ ಸುತ್ತಿಗೊಮ್ಮೆ ಬದಲಾಗುತ್ತೆ. ಆದರೆ ನೇರ ವಿದ್ಯುತ್ ಜನಕದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಬದಲಾಗೋದಿಲ್ಲ, ಒಂದೇ ದಿಕ್ಕಿನಲ್ಲಿ ಚಲಿಸುತ್ತೆ ವಿದ್ಯುತ್ತು. ನಂತರ ಪರ್ಯಾಯ ವಿದ್ಯುಜ್ಜನಕದಲ್ಲಿ ತಾಮ್ರದ ಪೂರ್ಣ ಉಂಗುರಗಳಿವೆ, ಆದರೆ ನೇರ ವಿದ್ಯುಜ್ಜನಕದಲ್ಲಿ ತಾಮ್ರದ ಒಡಕು ಉಂಗುರಗಳಿವೆ. ಇದಿಷ್ಟು ಪರ್ಯಾಯ ವಿದ್ಯುಜ್ಜನಕ ಮತ್ತು ನೇರ ವಿದ್ಯುಜ್ಜನಕಕ್ಕೆ ಸಂಬಂಧಿಸಿದಂತೆ ಒಂದು ವ್ಯತ್ಯಾಸ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ನಂತರ ಸಾಬೂನೀಕರಣ ಮತ್ತು ಇಸ್ಟರೀಕರಣ ಅನ್ನುವಂಥದ್ದು ಅವೆರಡರ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಎಸ್ಟರ್ಗಳಿಂದ ಸಾಬೂನು ಲವಣ ಉಂಟಾಗುವ ಕ್ರಿಯೆಗೆ ಸಾಬೂನೀಕರಣ ಅಂತ ಕರೀತಾರೆ. ಎಸ್ಟರೀಕರಣ ಅಂತಂದ್ರೆ ಆಮ್ಲ ಮತ್ತು ಆಲ್ಕೋಹಾಲ್ ಕ್ರಿಯೆಯಿಂದ ಎಸ್ಟರ್ಗಳು ಉಂಟಾಗುವಂತಹ ಪ್ರಕ್ರಿಯೆಗೆ ಇಸ್ಟರೀಕರಣ ಅಂತ ಕರೀತಾರೆ. ನೋಡಿ, ಇಲ್ಲಿ ಪ್ರತ್ಯಾಮ್ಲ ಕ್ರಿಯಾವರ್ಧಕ ಬೇಕು. ಇಲ್ಲಿ ಆಮ್ಲ ಕ್ರಿಯಾವರ್ಧಕ ಬೇಕು. ಪ್ರತ್ಯಾಮ್ಲ ಕ್ರಿಯಾವರ್ಧಕ ಅಂದ್ರೆ NaOH. ಇದು ಒಂದು ಪ್ರತ್ಯಾಮ್ಲ ಕ್ರಿಯಾವರ್ಧಕವಾಗಿರುತ್ತೆ. ಇಲ್ಲಿ ಆಮ್ಲ ಕ್ರಿಯಾವರ್ಧಕ ಅಂದ್ರೆ H2SO4 ಅನ್ನುವಂಥದ್ದು ಆಮ್ಲ ಕ್ರಿಯಾವರ್ಧಕ. ಈ ಒಂದು ಕ್ರಿಯೆ ನಡಿಬೇಕಾದ್ರೆ NaOH ಬೇಕು, ಪ್ರೆಸೆಂಟ್ ಇರಬೇಕು ಕ್ರಿಯಾವರ್ಧಕ. ಆದರೆ ಎಸ್ಟರೀಕರಣದಲ್ಲಿ H2SO4 ಅನ್ನುವಂಥದ್ದು ಕ್ರಿಯಾವರ್ಧಕ ಬೇಕಾಗುತ್ತೆ. ಇಲ್ಲಿ ಅದರ ಒಂದು ರಾಸಾಯನಿಕ ಸಮೀಕರಣವನ್ನ ಕೊಟ್ಟಿದ್ದಾರೆ. ಸಾಬೂನೀಕರಣ ಆಗ್ಬೇಕಾದ್ರೆ ಯಾವೆಲ್ಲ ಕ್ರಿಯೆಗಳು ಜರುಗುತ್ತೆ ಅಂತ. CH3COO-C2H5 ಇನ್ ದ ಪ್ರೆಸೆನ್ಸ್ ಆಫ್ NaOH ಏನಂತ ಬದಲಾಗುತ್ತೆ ಅಂದ್ರೆ C2H5OH ಮತ್ತು CH3COO ಆಗಿ ಪರಿವರ್ತನೆ ಆಗುತ್ತೆ. ನಂತರ ಇಲ್ಲೂ ಕೂಡ ಅದೇ ರೀತಿಯಾಗಿ C2H5OH ಮತ್ತು CH3COOH ಅನ್ನುವಂಥದ್ದು H2SO4 ನ ಪ್ರೆಸೆಂಟ್ ದಲ್ಲಿ CH3COO-C2H5 ಪ್ಲಸ್ ವಾಟರ್ H2O ಆಗಿ ಪರಿವರ್ತನೆ ಆಗುತ್ತೆ. ಇದಿಷ್ಟು ಸಾಬೂನೀಕರಣ ಮತ್ತು ಇಸ್ಟರೀಕರಣಕ್ಕೆ ಸಂಬಂಧಿಸಿದಂತ ವ್ಯತ್ಯಾಸ. ನಂತರ ಮುಂದೆ ವಿದ್ಯುತ್ ಮೋಟಾರ್ ಮತ್ತು ವಿದ್ಯುಜ್ಜನಕ. ವಿದ್ಯುಜ್ಜನಕ ಅಂದ್ರೆ ಕರೆಂಟ್ ಜನರೇಟರ್, ಇದು ವಿದ್ಯುತ್ ಮೋಟಾರ್ ಅಂದ್ರೆ ಕರೆಂಟ್ ಮೋಟಾರು. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಕರೆಂಟ್ ಮೋಟಾರು, ಇದು ಕರೆಂಟ್ ಜನರೇಟರ್. ಮೊದಲನೇದಾಗಿ ನೋಡಿ, ವಿದ್ಯುತ್ ಮೋಟಾರು ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂತ ಸಾಧನ. ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾವು ಮೋಟರ್ಗಳನ್ನ ಸಾಧಾರಣವಾಗಿ ಬಳಸ್ತಾ ಇರ್ತೀವಿ ನೋಡಿ. ಅದು ಏನ್ ಮಾಡುತ್ತೆ, ನಾವು ವಿದ್ಯುತ್ ಮೋಟಾರ್ ಸ್ವಿಚ್ ಅನ್ನು ಆನ್ ಮಾಡಿದಾಗ ಅದು ಕರೆಂಟ್ ಅನ್ನ ಬಳಸಿಕೊಂಡು ಏನ್ ಮಾಡುತ್ತೆ, ವಿದ್ಯುತ್ ಶಕ್ತಿಯನ್ನ ಯಾಂತ್ರಿಕ ಶಕ್ತಿ ಅಂದ್ರೆ ಕೆಲಸದ ಶಕ್ತಿಯಾಗಿ ಪರಿವರ್ತನೆ ಮಾಡುವಂತ ಒಂದು ಸಾಧನವಾಗಿರುತ್ತೆ. ಯಾವುದು? ವಿದ್ಯುತ್ ಮೋಟಾರು. ಅದೇ ಇಲ್ಲಿ ವಿದ್ಯುತ್ ಜನಕ ಅಂತಂದ್ರೆ ಹೆಸರಲ್ಲೇ ಹೇಳುವಂತೆ ವಿದ್ಯುತ್ ಜನಕ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡುತ್ತೆ. ಹೇಗೆ? ಯಾಂತ್ರಿಕ ಶಕ್ತಿ, ಕೆಲಸದ ಶಕ್ತಿಯನ್ನ ಬಳಸಿಕೊಂಡು ವಿದ್ಯುತ್ ಶಕ್ತಿಯನ್ನ ಅಥವಾ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಸಾಧನಕ್ಕೆ ನಾವು ವಿದ್ಯುತ್ ಜನಕ ಅಂತ ಕರಿತೀವಿ. ವಿದ್ಯುತ್ ಮೋಟಾರು ಫ್ಲೆಮಿಂಗ್ ನ ಎಡಗೈ ನಿಯಮದ ಮೇಲೆ ಕೆಲಸ ಮಾಡುತ್ತೆ. ಆದ್ರೆ ವಿದ್ಯುತ್ ಜನಕ ಅನ್ನುವಂಥದ್ದು ಫ್ಲೆಮಿಂಗ್ ನ ಬಲಗೈ ನಿಯಮದ ಮೇಲೆ ಕೆಲಸ ಮಾಡುತ್ತೆ. ನಂತರ ಮುಂದಿನ ಪ್ರಶ್ನೆ, ಅಯಾನಿಕ್ ಸಂಯುಕ್ತಗಳು ಮತ್ತು ಸಹವೇಲೆನ್ಸಿ ಸಂಯುಕ್ತಗಳ ವ್ಯತ್ಯಾಸ. ಅಯಾನಿಕ್ ಸಂಯುಕ್ತಗಳು ಹೆಸರಲ್ಲೇ ಇದೆ, ಅಯಾನಿಕ್ ಬಂಧವನ್ನು ಹೊಂದಿರ್ತವೆ. ಸಹವೇಲೆನ್ಸಿ ಸಂಯುಕ್ತಗಳು ಸಹವೇಲೆನ್ಸಿ ಬಂಧವನ್ನ ಹೊಂದಿರ್ತವೆ. ಅಯಾನಿಕ್ ಸಂಯುಕ್ತಗಳು ನೀರಿನಲ್ಲಿ ಕರಗುತ್ತವೆ, ಆದರೆ ಸಹವೇಲೆನ್ಸಿ ಸಂಯುಕ್ತಗಳು ನೀರಿನಲ್ಲಿ ಕರಗೋದಿಲ್ಲ. ಇಲ್ಲಿ ಸಾವಯವ ದ್ರಾವಕಗಳಲ್ಲಿ ಇವು ಕರಗೋದಿಲ್ಲ, ಆದರೆ ಸಹವೇಲೆನ್ಸಿ ಸಂಯುಕ್ತಗಳು ಸಾವಯವ ದ್ರಾವಕದಲ್ಲಿ ಕರಗುತ್ತವೆ. ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತಿನ ವಾಹಕಗಳು, ದ್ರವಿಸಿದ ಸ್ಥಿತಿಯಲ್ಲಿ ವಿದ್ಯುತ್ತಿನ ಅವಾಹಕಗಳು ಇಲ್ಲಿ ವಿದ್ಯುತ್ತನ್ನ ತಮ್ಮ ಮೂಲಕ ಹರಿಯಲು ಬಿಡೋದಿಲ್ಲ. ಉದಾಹರಣೆಗೆ ಕಾರ್ಬನ್
ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚಿರುತ್ತೆ ಇಲ್ಲಿ. ಆದ್ರೆ ಇಲ್ಲಿ ಕರಗುವ ಮತ್ತು ಕುದಿ ಬಿಂದು ಕಡಿಮೆ ಇರುತ್ತೆ. ಅಂದ್ರೆ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಇಲ್ಲಿ ಹೆಚ್ಚಿರುತ್ತೆ ಅಯೋನಿಕ್ ಸಂಯುಕ್ತಗಳಲ್ಲಿ. ಸಹವೇಲೆನ್ಸಿ ಸಂಯುಕ್ತಗಳಲ್ಲಿ ಮೆಲ್ಟಿಂಗ್ ಪಾಯಿಂಟ್, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ. ಮುಂದೆ ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟ ಅಥವಾ ಆಮ್ಲಜನಕ ಸಹಿತ ಉಸಿರಾಟ ಮತ್ತು ಆಮ್ಲಜನಕ ರಹಿತ ಉಸಿರಾಟ ಅನ್ನುವಂಥದ್ರ ಬಗ್ಗೆ ವ್ಯತ್ಯಾಸಗಳನ್ನ ನೋಡೋಣ. ಇದು ಆಮ್ಲಜನಕ ಸಹಿತ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತಂತೆ. ಆದ್ರೆ ಆಮ್ಲಜನಕ ರಹಿತ ಉಸಿರಾಟ ಕೋಶರಸದಲ್ಲಿ ನಡೆಯುತ್ತದೆ. ಈ ಒಂದು ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅನ್ನುವಂಥ ಉತ್ಪನ್ನಗಳು ಉತ್ಪತ್ತಿಯಾಗುತ್ತೆ. ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಉತ್ಪನ್ನಗಳು ಉತ್ಪತ್ತಿಯಾಗುತ್ತವೆ. ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಇದೆ. ಎಲ್ಲಿ ಆಮ್ಲಜನಕ ಸಹಿತ ಉಸಿರಾಟ ಮಾಡುವಾಗ ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಇರುತ್ತೆ. ಆದ್ರೆ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಪರಿಸರದೊಂದಿಗೆ ಅನಿಲಗಳ ವಿನಿಮಯ ಇರೋದಿಲ್ಲ. ಆಮ್ಲಜನಕ ಸಹಿತ ಉಸಿರಾಟದಲ್ಲಿ ಉಂಟಾಗುವಂತ ಶಕ್ತಿಯ ಪ್ರಮಾಣ ಹೆಚ್ಚಿರುತ್ತೆ. ಆದ್ರೆ ಇಲ್ಲಿ ಆಮ್ಲಜನಕ ರಹಿತ ಉಸಿರಾಟದಲ್ಲಿ ಉಂಟಾಗುವಂತ ಶಕ್ತಿಯ ಪ್ರಮಾಣ ಕಡಿಮೆ ಇರುತ್ತೆ ಆಮ್ಲಜನಕ ಸಹಿತ ಉಸಿರಾಟಕ್ಕೆ ಹೋಲಿಸಿದಾಗ. ನಂತರ ಮುಂದೆ ಇದನ್ನ ನೋಡಿದೀವಿ. ನೆಕ್ಸ್ಟ್ ನಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತದ್ದು ಅಪಧಮನಿ ನಾಳ ಮತ್ತು ಅಭಿಧಮನಿ ನಾಳಕ್ಕೆ ಸಂಬಂಧಿಸಿದಂತೆ ವ್ಯತ್ಯಾಸ. ಅಪಧಮನಿ ಅಂದ್ರೆ ಗೊತ್ತಿದೆ ನಮ್ಗೆಲ್ಲ. ಇದು ರಕ್ತವನ್ನ ಹೃದಯದಿಂದ ಇತರ ಭಾಗಗಳಿಗೆ ಸಾಗಿಸುವಂತ ಒಂದು ಕೆಲಸವನ್ನ ಮಾಡುತ್ತೆ. ಯಾವುದು? ಅಪಧಮನಿ ನಾಳ. ಅಭಿಧಮನಿ ನಾಳ ಅದರ ವಿರುದ್ಧ ರಕ್ತವನ್ನ ಇತರೆ ಭಾಗಗಳಿಂದ ಹೃದಯಕ್ಕೆ ಸಾಗಿಸುವಂತ ಕೆಲಸವನ್ನ ಅಭಿಧಮನಿ ನಾಳ ಮಾಡುತ್ತೆ. ರಕ್ತವು ಹೆಚ್ಚು ಒತ್ತಡದಿಂದ ಚಲಿಸುತ್ತೆ. ಎಲ್ಲಿ? ಅಪಧಮನಿ ನಾಳದ ಮೂಲಕ ಹೋಗ್ಬೇಕಾದ್ರೆ, ಅಂದ್ರೆ ಹೃದಯದಿಂದ ದೇಹದ ಇತರೆ ಭಾಗಗಳಿಗೆ ಹೋಗ್ಬೇಕಾದ್ರೆ ರಕ್ತ ಹೆಚ್ಚು ಒತ್ತಡದಿಂದ ಚಲಿಸುತ್ತೆ. ಆದ್ರೆ ಅಭಿಧಮನಿ ನಾಳದಲ್ಲಿ ರಕ್ತವು ಕಡಿಮೆ ಒತ್ತಡದಿಂದ ಚಲಿಸುತ್ತದೆ. ಅಪಧಮನಿ ನಾಳದಲ್ಲಿ ಅಂತರ್ ಕವಾಟಗಳಿಲ್ಲ, ಆದ್ರೆ ಅಭಿಧಮನಿ ನಾಳದಲ್ಲಿ ಅಂತರ್ ಕವಾಟಗಳಿವೆ. ಇದಿಷ್ಟು ಅಪಧಮನಿ ನಾಳ ಮತ್ತು ಅಭಿಧಮನಿ ನಾಳಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು. ಮುಂದೆ ಉರಿಯುವಿಕೆ ಕಾಸುವಿಕೆ ನಡುವಿನ ವ್ಯತ್ಯಾಸ ನೋಡ್ರಿ. ಉರಿಯುವುದಂದ್ರೆ ಸಲ್ಫೈಡ್ ಅದಿರನ್ನು ಆಕ್ಸೈಡ್ ಅನ್ನಾಗಿ ಮಾಡುವಂತ ಒಂದು ಕ್ರಿಯೆ ಉರಿಯುವಿಕೆ. ಅದೇ ಕಾಸುವಿಕೆಯಲ್ಲಿ ಕಾರ್ಬೋನೇಟ್ ಅದಿರನ್ನು ಆಕ್ಸೈಡ್ ಅನ್ನಾಗಿ ಮಾಡುವಂತ ಒಂದು ಕ್ರಿಯೆ ಆಗಿರುತ್ತೆ. ಇಲ್ಲಿ ಉರಿಯುವಿಕೆಯಲ್ಲಿ ಅಧಿಕ ಪ್ರಮಾಣದ ಗಾಳಿ ಬೇಕು. ಈಗ ಬೆಂಕಿ ಉರಿಬೇಕಾದ್ರೆ ಅದಕ್ಕೆ ಆಕ್ಸಿಜನ್ ಅವಶ್ಯಕತೆ ಇದೆ ಅಂತ ನಮ್ಮೆಲ್ಲರೂ ಒಂದು ಹಿಂದಿನ ತರಗತಿಗಳಲ್ಲೆಲ್ಲ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಉರಿಯುವಿಕೆಯಲ್ಲಿ ಅಧಿಕ ಪ್ರಮಾಣದ ಗಾಳಿಯ ಅವಶ್ಯಕತೆ ಇರುತ್ತೆ. ಇಲ್ಲಿ ಕಾಸುವಿಕೆಯಲ್ಲಿ ಕಡಿಮೆ ಪ್ರಮಾಣದ ಗಾಳಿಯ ಅವಶ್ಯಕತೆ ಇರುತ್ತೆ. ಅದೇ ರೀತಿಯಾಗಿ ನೋಡಿ, ರಾಸಾಯನಿಕ ಸಮೀಕರಣವನ್ನ ಕೊಟ್ಟಿದ್ದಾರೆ. ಉರಿಯುವಿಕೆಗೆ ಸಂಬಂಧಿಸಿದಂತೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಇಲ್ಲಿ. ಜಿಂಕ್ ಸಲ್ಫೈಡ್ ಪ್ಲಸ್ O2 ಅಂದ್ರೆ ಗಾಳಿ, ಅದು ಏನಾಗಿ ಬದಲಾಗುತ್ತೆ ಅಂದ್ರೆ ಜಿಂಕ್ ಆಕ್ಸೈಡ್ ಮತ್ತು ಸಲ್ಫರ್ ಆಕ್ಸೈಡ್ ಆಗಿ ಬದಲಾಗುತ್ತೆ. ಇಲ್ಲಿ ಕಾಸುವಿಕೆಯಲ್ಲೂ ಕೂಡ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ, ನೀವೆಲ್ಲ ಗಮನಿಸಬಹುದು. ಜಿಂಕ್ ಕಾರ್ಬೋನೇಟ್ ಅನ್ನ ಕಾಯಿಸಿದಾಗ ಜಿಂಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಹೊಂದಿರುತ್ತೆ. ಇದು ಅದಕ್ಕೆ ಒಂದು ಉದಾಹರಣೆ ಆಗಿರುತ್ತೆ. ಇದಿಷ್ಟು ಉರಿಯುವಿಕೆ ಮತ್ತು ಕಾಸುವಿಕೆಗೆ ಸಂಬಂಧಿಸಿದಂತೆ ವ್ಯತ್ಯಾಸ. ಮುಂದಿನ ವ್ಯತ್ಯಾಸವನ್ನು ನೋಡೋಣ. ಭೌತ ಗುಣಗಳು ಮುಂದೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ, ಬಂತು ನೋಡಿ. ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಿಸಿದಂತೆ ಭೌತ ಗುಣಗಳ ವ್ಯತ್ಯಾಸ ಇದು. ಆಗ್ಲೇ ನಾವು ನೋಡಿದ್ದು ರಾಸಾಯನಿಕ ಗುಣಗಳು, ಈಗ ನಾವು ನೋಡ್ತಿರೋದು ಭೌತ ಗುಣಗಳಿಗೆ ಸಂಬಂಧಿಸಿದಂತ ವ್ಯತ್ಯಾಸ. ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ. ಉದಾಹರಣೆಗೆ ನಮ್ಮ ಮನೆಯಲ್ಲೆಲ್ಲ ಲೋಹಗಳನ್ನ ನಾವು ನೋಡಿದೀವಿ, ಅವೆಲ್ಲವೂ ಕೂಡ ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತಿರ್ತವೆ. ಆದರೆ ಅಲೋಹಗಳು ಸಾಮಾನ್ಯವಾಗಿ ಹೊಳೆಯುವುದಿಲ್ಲ. ಇವು ಹೊಳೆಯುತ್ತವೆ, ಇವು ಅಲೋಹಗಳು ಹೊಳೆಯುವುದಿಲ್ಲ.
ಶಬ್ದನ ಗುಣವಿದೆ ಅಂದ್ರೆ ಒಂದಕ್ಕೊಂದು ತಾಗಿದಾಗ ಶಬ್ದ ಉತ್ಪತ್ತಿಯ ಮಾಡ್ತವೆ. ಶಬ್ದವನ್ನು ಮಾಡುವಂತ ಗುಣವನ್ನ ಹೊಂದಿದ್ದಾವೆ ಯಾವ ಲೋಹಗಳು. ಆದ್ರೆ ಅಲೋಹಗಳು ಶಬ್ದನ ಗುಣವನ್ನು ಹೊಂದಿಲ್ಲ. ನಂತರ ತನ್ಯ ಮತ್ತು ಕುಟ್ಯ ಗುಣವನ್ನು ಹೊಂದಿವೆ ಯಾವ ಲೋಹಗಳು. ಲೋಹಗಳನ್ನ ನಾವು ಕುಟ್ಟಿ, ತನ್ಯ ಅಂದ್ರೆ ಲೋಹಗಳನ್ನ ಕುಟ್ಟಿ ತಂತಿಯನ್ನಾಗಿ ಮಾಡುವಂತ ಒಂದು ಕ್ರಿಯೆಗೆ ನಾವು ತನ್ಯ ಗುಣ ಅಂತ ಕರಿತೀವಿ. ಅದೇ ರೀತಿ ಕುಟ್ಯ ಗುಣ ಅಂತಂದ್ರೆ ತೆಳುವಾದ ಹಾಳೆಯನ್ನಾಗಿ ಮಾಡುವುದು. ಅಂತ ಗುಣಗಳನ್ನ ಲೋಹಗಳು ಹೊಂದಿವೆ. ಆದ್ರೆ ಲೋಹಗಳನ್ನ ನಾವು ತಂತಿಗಳನ್ನಾಗಿ ಅಥವಾ ತೆಳುವಾದ ಹಾಳೆಗಳನ್ನಾಗ್ಲಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವು ತನ್ಯ ಮತ್ತು ಕುಟ್ಯ ಗುಣವನ್ನು ಹೊಂದಿಲ್ಲ. ಲೋಹಗಳು ಸಾಮಾನ್ಯವಾಗಿ ಉಷ್ಣ ಮತ್ತು ವಿದ್ಯುತ್ತಿನ ವಾಹಕಗಳಾಗಿರ್ತವೆ. ಅಂದ್ರೆ ತಮ್ಮ ಮೂಲಕ ಉಷ್ಣವನ್ನ ಮತ್ತು ವಿದ್ಯುತ್ತನ್ನ ಹರಿಯಲು ಬಿಡುವಂತ ವಸ್ತುಗಳಿಗೆ ವಾಹಕಗಳು ಅಂತ ಕರೀತಾರೆ. ಅಲೋಹಗಳು ಉಷ್ಣ ಮತ್ತು ವಿದ್ಯುತ್ತಿನ ಅವಾಹಕಗಳಾಗಿವೆ. ಅಂದ್ರೆ ಉಷ್ಣ ಮತ್ತು ವಿದ್ಯುತ್ತನ್ನ ತಮ್ಮ ಮೂಲಕ ಹರಿಯಲು ಬಿಡೋದಿಲ್ಲ ಅಥವಾ ಚಲಿಸಲು ಬಿಡೋದಿಲ್ಲ. ಇದಿಷ್ಟು ಲೋಹಗಳು ಮತ್ತು ಅಲೋಹಗಳಿಗೆ ಸಂಬಂಧಿಸಿದಂತೆ ಭೌತ ಗುಣಲಕ್ಷಣಗಳು. ನೋಡಿ, ನಾನು ಆಗ್ಲೇ ಹೇಳಿದಂತೆ ಪ್ರಶ್ನೆಯಲ್ಲಿ ಲೋಹಗಳು ಮತ್ತು ಅಲೋಹಗಳ ವ್ಯತ್ಯಾಸ ಅಂತ ಮಾತ್ರ ಕೇಳಿದ್ರೆ ನೀವು ರಾಸಾಯನಿಕ ಅಥವಾ ಭೌತ ಗುಣ ಎರಡನ್ನು ಬೇಕಾದ್ರೂ ಬರೀಬಹುದು. ಆದ್ರೆ ನಿರ್ದಿಷ್ಟವಾಗಿ ಭೌತ ಗುಣಗಳ ವ್ಯತ್ಯಾಸಗಳನ್ನ ಬರೀರಿ ಅಂತ ಕೇಳಿದಾಗ ಇವಿಷ್ಟನ್ನೇ ಬರಿಬೇಕಾಗತ್ತೆ. ನಂತರ ರಾಸಾಯನಿಕ ಗುಣಗಳನ್ನ ಕೇಳಿದ್ರೆ ಆಗ್ಲೇ ನಾನು ಹೇಳಿದ್ನಲ್ಲ ಅವನ್ನ ಬರಿಬೇಕಾಗತ್ತೆ. ಸ್ವಲ್ಪ ಇದನ್ನ ಒಂಚೂರು ಇಂಪಾರ್ಟೆಂಟ್ ಇದೆ, ತಿಳ್ಕೊಳ್ಳಿ. ನಂತರ ದ್ಯುತಿ ಅನುವರ್ತನೆ ಮತ್ತು ಗುರುತ್ವಾನುವರ್ತನೆ. ಹೆಸರಿನಲ್ಲೇ ಇದೆ. ದ್ಯುತಿ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು, ಬೆಳಕು ಅಂತ. ಅಂದ್ರೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗುವಂತ ಒಂದು ಲಕ್ಷಣಕ್ಕೆ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ಉದಾಹರಣೆಗೆ ನಾವೆಲ್ಲರೂ ಸೂರ್ಯಕಾಂತಿ ಹೂವನ್ನ ನೋಡಿರ್ತೀವಿ. ಸೂರ್ಯಕಾಂತಿ ಹೂವನ್ನ ಅಥವಾ ಸಸ್ಯವನ್ನ ನೀವು ಇದಕ್ಕೆ ಉದಾಹರಣೆಯಾಗಿ ನೆನಪಿಟ್ಕೊಳ್ಬಹುದು. ಸೂರ್ಯಕಾಂತಿ ಸಸ್ಯ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆನೆ ತನ್ನ ಒಂದು ಮುಖವನ್ನ ತಿರುಗಿಸ್ಕೊಂಡಿರುತ್ತೆ. ಅದು ನೀವು ಸಾಮಾನ್ಯವಾಗಿ ನಿಮ್ಮ ಹೊಲಗಳಲ್ಲಿ ಅಥವಾ ಬೇರೆ ಯಾವ್ದಾದ್ರು ಹೊಲಗಳಲ್ಲಿ ಗಮನಿಸಿದ್ರೆ ಇದು ನಿಮ್ಮ ಗಮನಕ್ಕೆ ಬಂದಿರುತ್ತೆ. ದ್ಯುತಿ ಅನುವರ್ತನೆ ಅಂದ್ರೆ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬಾಗುವಂತ ಒಂದು ಲಕ್ಷಣಕ್ಕೆ ನಾವು ದ್ಯುತಿ ಅನುವರ್ತನೆ ಅಂತ ಕರಿತೀವಿ. ದ್ಯುತಿ ಅಂದ್ರೆ ಬೆಳಕು. ದ್ಯುತಿ ಸಂಶ್ಲೇಷಣೆಯಲ್ಲಿ ನಾವು ಅದನ್ನ ತಿಳ್ಕೊಂಡಿದ್ದೀವಿ. ದ್ಯುತಿ ಅಂದ್ರೆ ಬೆಳಕು ಅಂತ. ಅನುವರ್ತನೆ ಅಂದ್ರೆ ಬಾಗುವಂತದ್ದು, ಬೆಳಕಿನ ಕಡೆಗೆ ಬಾಗುವಂತದ್ದು. ನಂತರ ಗುರುತ್ವಾನುವರ್ತನೆ. ಗುರುತ್ವ ಅಂದ್ರೆ ಗೊತ್ತು, ಭೂಮಿಯ ಕಡೆಗೆ ಬಾಗುವಂತದ್ದು. ಈಗ ಗುರುತ್ವ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ, ಭೂಮಿಗೆ ಒಂದು ಗುರುತ್ವಾಕರ್ಷಣೆಯ ಶಕ್ತಿ ಇದೆ. ನಾವು ಏನನ್ನೇ ಭೂಮಿಯಿಂದ ಮೇಲೆ ಎಸೆದ್ರೆ ಅದು ಮತ್ತೆ ನೆಲದ ಮೇಲೇನೆ ಬೀಳುತ್ತೆ. ಯಾಕಂದ್ರೆ ಅದಕ್ಕಿರುವಂತ ಭೂಮಿಗಿರುವಂತ ಒಂದು ಗುರುತ್ವಾಕರ್ಷಣೆ ಶಕ್ತಿ ಇದಕ್ಕೆ ಕಾರಣ ಅಂತ. ಸಸ್ಯದ ಬೇರುಗಳು ಭೂಮಿಯ ಕಡೆಗೆ ಬೆಳೆಯುವಂತ ಒಂದು ಲಕ್ಷಣವನ್ನ ನಾವು ಗುರುತ್ವಾನುವರ್ತನೆ ಅಂತ ಕರಿತೀವಿ. ಇದಿಷ್ಟು ಗುರುತ್ವಾನುವರ್ತನೆ ಮತ್ತು ದ್ಯುತಿ ಅನುವರ್ತನೆಗೆ ಸಂಬಂಧಿಸಿದಂತ ವ್ಯತ್ಯಾಸ. ಮುಂದೆ ನೇರ ವಿದ್ಯುತ್ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹ. ನೋಡಿ, ನೇರ ವಿದ್ಯುತ್ ಪ್ರವಾಹದಲ್ಲಿ ವಿದ್ಯುತ್ ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಚಲಿಸ್ತಿರುತ್ತೆ, ಡೈರೆಕ್ಟ್ ಕರೆಂಟ್. ಇದು ಆಲ್ಟರ್ನೇಟಿಂಗ್ ಕರೆಂಟ್, ಇದು AC, ಇದು DC ಕರೆಂಟ್. ವಿದ್ಯುತ್ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸುತ್ತದೆ. ನೇರ ವಿದ್ಯುತ್ ಪ್ರವಾಹದಲ್ಲಿ ಹೆಚ್ಚಿನ ಶಕ್ತಿಯ ನಷ್ಟವಿಲ್ಲದೆ ದೂರದ ಸ್ಥಳಗಳಿಗೆ ಕಳುಹಿಸಲು ಸಾಧ್ಯವಿಲ್ಲ. ಆದರೆ ಪರ್ಯಾಯ ವಿದ್ಯುತ್ ಅನ್ನು ನಾವು ಹೆಚ್ಚಿನ ಶಕ್ತಿಯ ನಷ್ಟವಿಲ್ಲದೆ ದೂರದ ಸ್ಥಳಗಳಿಗೆ ಕಳಿಸಬಹುದು. ನಂತರ ಸ್ವಪೋಷಕಗಳು ಮತ್ತು ಪರಪೋಷಕಗಳು. ನಮ್ಗೆಲ್ಲರಿಗೂ ಗೊತ್ತು, ಸ್ವ ಅಂತಂದ್ರೆ ಸ್ವ ಅಂತಂದ್ರೆ ತಾವೇ ಅನ್ನುವಂತ, ಸ್ವತಃ ತಾವೇ ಅನ್ನುವಂತ ಅರ್ಥ. ಪೋಷಕ ಅಂದ್ರೆ ಆಹಾರ. ತಮಗೆ ಬೇಕಾದಂತ ಆಹಾರವನ್ನ
ತಾವೇ ತಯಾರಿಸಿಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ನಾವು ಅಂತ ಜೀವಿಗಳಿಗೆ ಸ್ವಪೋಷಕಗಳು ಅಂತ ಕರಿತೀವಿ. ಉದಾಹರಣೆಗೆ ಇದಕ್ಕೆ ಉದಾಹರಣೆಯಾಗಿ ನಾವು ಸಸ್ಯಗಳನ್ನ ಕೊಡಬಹುದು. ಸಸ್ಯಗಳು ಸ್ವಪೋಷಕಗಳಿಗೆ ಉದಾಹರಣೆ, ಯಾಕಂದ್ರೆ ಸಸ್ಯಗಳು ತಮಗೆ ಬೇಕಾದಂತ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುತ್ತವೆ. ತಾವೇ ಆಹಾರ ತಯಾರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಸ್ವಪೋಷಕಗಳು, ಅಂತ ಜೀವಿಗಳಿಗೆ ಸ್ವಪೋಷಕಗಳು ಅಂತ ಕರಿತೀವಿ. ಪರಪೋಷಕಗಳು ಹೆಸರಿನಲ್ಲೇ ಇದೆ. ಪರ ಅಂತಂದ್ರೆ ಬೇರೆಯವರನ್ನ ಅವಲಂಬಿಸಿರೋದು. ಯಾವುದಕ್ಕೆ? ಪೋಷಕಗಳಿಗೆ ಅಂದ್ರೆ ಆಹಾರಗಳಿಗೆ. ಆಹಾರಕ್ಕಾಗಿ ಬೇರೆಯವರನ್ನ ಅವಲಂಬಿಸಿರುವಂತ ಜೀವಿಗಳಿಗೆ ನಾವು ಪರಪೋಷಕಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ನಾವು ಮನುಷ್ಯರು ಅಥವಾ ಪ್ರಾಣಿಗಳನ್ನ ಈ ಪರಪೋಷಕಗಳಿಗೆ ಉದಾಹರಣೆಯಾಗಿ ಕೊಡಬಹುದು. ನೋಡಿ, ತಾವೇ ಆಹಾರವನ್ನು ತಯಾರಿಸಿಕೊಳ್ಳಲು ಸಾಧ್ಯವಿಲ್ಲದಿರುವಂತಹ ಜೀವಿಗಳಿಗೆ ಅಥವಾ ಆಹಾರವನ್ನ ಬೇರೆಯವರಿಂದ ಪಡೆಯುವಂತ ಜೀವಿಗಳಿಗೆ ನಾವು ಪರಪೋಷಕಗಳು ಅಂತ ಕರಿತೇವೆ. ಪೋಷಣೆಗೆ ಅಂದ್ರೆ ಆಹಾರ ತಯಾರು ಮಾಡ್ಲಿಕ್ಕೆ ಪತ್ರಹರಿತ್ತು ಮತ್ತು ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆ. ಸೂರ್ಯನ ಬೆಳಕು ಬೇಕು. ಆದ್ರೆ ಇಲ್ಲಿ ಇವು ತಾವೇ ಆಹಾರವನ್ನ ತಯಾರಿಸಿಕೊಳ್ಳೋದಿಲ್ಲ. ಹಾಗಾಗಿ ಪೋಷಣೆಗೆ ಅಥವಾ ಆಹಾರಕ್ಕಾಗಿ ಪತ್ರಹರಿತ್ತು ಮತ್ತು ಸೂರ್ಯನ ಬೆಳಕಿನ ಅವಶ್ಯಕತೆ ಏನು ಇಲ್ಲ, ಯಾಕಂದ್ರೆ ಅವು ತಾವೇ ಆಹಾರವನ್ನ ತಯಾರು ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಉದಾಹರಣೆಗೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು. ಪರಪೋಷಕಗಳಿಗೆ ಉದಾಹರಣೆಗಳು ಪ್ರಾಣಿಗಳು, ಶಿಲೀಂಧ್ರಗಳು, ನಾವು ಮನುಷ್ಯರು, ಯಾವ್ದು ಬೇಕಾದ್ರೂ ಕೊಡಬಹುದು. ಇದಿಷ್ಟು ಪರಪೋಷಕಗಳು ಮತ್ತು ಸ್ವಪೋಷಕಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ. ಮುಂದೆ ಕ್ಸೈಲಮ್ ಮತ್ತು ಫ್ಲೋಯಮ್. ಕ್ಸೈಲಮ್ ಅಂತಂದ್ರೆ ನೀರು ಮತ್ತು ಲವಣಗಳನ್ನ ಸಾಗಿಸುವಂತ ಒಂದು ಸಸ್ಯದ ಅಂಗ. ಇದು ಸಸ್ಯದ ಕಾಂಡಗಳಲ್ಲಿ ಕಂಡು ಬರುವಂತ ಒಂದು ಅಂಗ. ಇದ್ರ ಕೆಲಸ, ಕ್ಸೈಲಮ್ನ ಕೆಲಸ ಏನು ಅಂತಂದ್ರೆ ಸಸ್ಯದ ಎಲ್ಲಾ ಭಾಗಗಳಿಗೆ ಬೇರಿನಿಂದ ಹೀರಲ್ಪಟ್ಟಂತ ನೀರು ಮತ್ತು ಲವಣಗಳನ್ನ ಸಾಗಿಸುವ ಒಂದು ಕೆಲಸವನ್ನ ಈ ಕ್ಸೈಲಮ್ ಅನ್ನುವಂತ ಒಂದು ಅಂಗ ಮಾಡುತ್ತೆ. ಫ್ಲೋಯಮ್ ಅನ್ನುವಂಥದ್ದು ಆಹಾರವನ್ನ ಸಾಗಿಸುವಂತ ಅಂಗಾಂಶವಾಗಿದೆ. ಅದೇ ರೀತಿಯಾಗಿ ಕ್ಸೈಲಮ್ ನೀರು ಮತ್ತು ಲವಣಗಳನ್ನ ಬೇರಿನಿಂದ ಹೀರಿ ಸಸ್ಯದ ಬೇರೆ ಬೇರೆ ಭಾಗಗಳಿಗೆ ಸಾಗಿಸುತ್ತೆ. ಫ್ಲೋಯಮ್ ಅನ್ನುವಂಥದ್ದು ಎಲೆಗಳಿಂದ ತಯಾರಾದಂತ ಒಂದು ಆಹಾರವನ್ನ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ಸಸ್ಯಗಳಲ್ಲಿ ಆಹಾರವನ್ನ ತಯಾರು ಮಾಡುವಂತ ಅಂಗ ಅಂದ್ರೆ ಅದು ಎಲೆ. ಎಲೆಗಳಲ್ಲಿ ಪತ್ರಹರಿತ್ತು ಇರುತ್ತೆ. ಆ ಪತ್ರಹರಿತ್ತಿನಲ್ಲಿ ಸೂರ್ಯನ ಬೆಳಕನ್ನ ಬಳಸಿಕೊಂಡು, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಳಸಿಕೊಂಡು ಮತ್ತು ನೀರು ಮತ್ತು ಲವಣಗಳನ್ನ ಬಳಸಿಕೊಂಡು ಸಸ್ಯಗಳಲ್ಲಿ ಆಹಾರ ತಯಾರಾಗುತ್ತೆ. ಆ ಒಂದು ಆಹಾರವನ್ನ ದೇಹದ ಎಲ್ಲಾ ಭಾಗಗಳಿಗೆ ಅಂದ್ರೆ ಕಾಂಡಗಳು, ಬೇರುಗಳು ಆಗಿರ್ಬೋದು, ಎಲ್ಲಾ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುವಂತ ಒಂದು ಕೆಲಸವನ್ನ ಫ್ಲೋಯಮ್ ಅಂಗಾಂಶ ಮಾಡುತ್ತೆ. ನಂತರ ಮುಂದೆ ಐಚ್ಛಿಕ ಕ್ರಿಯೆ, ಅನೈಚ್ಛಿಕ ಕ್ರಿಯೆ. ಐಚ್ಛಿಕ ಅಂದ್ರೆ ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗುವಂತ ಕ್ರಿಯೆ, ಅಂದ್ರೆ ನಮ್ಮ ದೇಹದಲ್ಲಿ ನಾವು ಕಂಟ್ರೋಲ್ ಮಾಡಲು ಸಾಧ್ಯವಿರುವಂತಹ ಒಂದು ಕ್ರಿಯೆ, ನಮ್ಮ ಇಚ್ಛೆಗೆ ಒಳಪಟ್ಟಂತ ಒಂದು ಕ್ರಿಯೆಗೆ ನಾವು ಐಚ್ಛಿಕ ಕ್ರಿಯೆ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ನಮ್ಮ ಕೈಕಾಲುಗಳ ಚಲನೆ ಒಂದು ಐಚ್ಛಿಕ ಕ್ರಿಯೆಗೆ ಉದಾಹರಣೆ. ನಾವು ಬೇಕಾದಾಗ ಕೈಕಾಲುಗಳ ಚಲನೆಯನ್ನು ಮಾಡಬಹುದು, ನಮಗ್ ಬೇಡವಾದಾಗ ಅವುಗಳನ್ನ ತಡೆದಿ ಚಲನೆಯನ್ನ ನಿರ್ಬಂಧಿಸಬಹುದು. ಆದ್ರೆ ಅನೈಚ್ಛಿಕ ಕ್ರಿಯೆ ಅಂದ್ರೆ ಹಾಗಲ್ಲ, ನಮ್ಮ ಇಚ್ಛೆಗೆ ಒಳಪಡದ, ಅಂದ್ರೆ ನಾವು ಕಂಟ್ರೋಲ್ ಮಾಡಲು ಸಾಧ್ಯವಾಗದೇ ಇರುವಂತ ಒಂದು ಕ್ರಿಯೆ. ಉದಾಹರಣೆಗೆ ನೋಡ್ರಿ, ಹೃದಯದ ಬಡಿತ, ಅದನ್ನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ನಂತರ ಜೀರ್ಣಾಂಗ ಕ್ರಿಯೆ, ಅದು ಕೂಡ ನಾವು ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಇಂಥ ಕ್ರಿಯೆಗಳಿಗೆ ನಾವು ಅನೈಚ್ಛಿಕ ಕ್ರಿಯೆಗಳು ಅಂತ ಕರಿತೇವೆ. ಮುಂದಿನ ಪ್ರಶ್ನೆ, ರಚನಾನುರೂಪಿ ಅಂಗಗಳು ಮತ್ತು ಕಾರ್ಯಾನುರೂಪಿ ಅಂಗಗಳು ಅನ್ನುವಂಥದ್ರ ಬಗ್ಗೆ, ಅಂಗಗಳ ಬಗ್ಗೆ ವ್ಯತ್ಯಾಸವನ್ನು ನೋಡೋಣ. ಹೆಸರಿನಲ್ಲಿ ಇದೆ ರಚನಾನುರೂಪಿ ಅಂತ. ರಚನೆಯಲ್ಲಿ ಒಂದೇ, ಅನುರೂಪಿ ಅಂದ್ರೆ ಒಂದೇ ತರ ಇರೋದು, ರಚನೆಯಲ್ಲಿ ಒಂದೇ ತರ ಇರೋದು. ಕಾರ್ಯವನ್ನ ಅದು ಮಾಡುವಂತ ಕಾರ್ಯ ಬೇರೆ ಬೇರೆ ಆಗಿದ್ರೆ ಅಂತ ಒಂದು ಅಂಗಗಳಿಗೆ ನಾವು ರಚನಾನುರೂಪಿ ಅಂಗಗಳು ಅಂತ ಕರಿತೀವಿ. ರಚನಾನುರೂಪಿ, ಅನುರೂಪಿ ಅಂದ್ರೆ ಒಂದೇ ತರ ಇರೋದು.
ಯಾವುದರಲ್ಲಿ? ರಚನೆಯಲ್ಲಿ ಒಂದೇ ತರ ಇರುವಂತದ್ದು ಅಂಗಗಳಿಗೆ ಮತ್ತು ಅವುಗಳು ಮಾಡುವಂತ ಕೆಲಸಗಳು ಬೇರೆ ಬೇರೆ ಆಗಿರುತ್ತೆ. ಅಂತ ಅಂಗಗಳಿಗೆ ನಾವು ರಚನಾನುರೂಪಿ ಅಂಗಗಳು ಅಂತ ಕರಿತೀವಿ. ಉದಾಹರಣೆ ನೋಡಿ, ಹಕ್ಕಿ, ಸರೀಸೃಪ ಮತ್ತು ಉಭಯವಾಸಿಗಳಲ್ಲಿನ ಕಾಲುಗಳು. ಈ ಒಂದು ರಚನೆಯಲ್ಲಿ ಒಂದೇ ತರ ಇದ್ರು ಅವುಗಳು ಮಾಡುವಂತ ಕೆಲಸಗಳು ಬೇರೆ ಬೇರೆ ಆಗಿರುತ್ತೆ. ಕಾರ್ಯಾನುರೂಪಿ, ಹೆಸರಿನಲ್ಲಿ ಇದೆ. ಕಾರ್ಯ ಅಂದ್ರೆ ಮಾಡುವಂತ ಕೆಲಸ ಒಂದೇ ಆಗಿರುತ್ತೆ. ಅನುರೂಪಿ ಅಂದ್ರೆ ಒಂದೇ ಅಂತ ಅರ್ಥ. ಕಾರ್ಯ ಒಂದೇ ಇದ್ದು ರಚನೆ ಬೇರೆ ಬೇರೆ ಇದ್ರೆ ಅಂತ ಒಂದು ಅಂಗಗಳಿಗೆ ನಾವು ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ನೋಡಿ, ಮಾಡುವಂತ ಕಾರ್ಯ ಒಂದೇ ಆಗಿದ್ದು ಮೂಲ ವಿನ್ಯಾಸ ಬೇರೆ ಬೇರೆ ಇರುತ್ತದೆ ಅಂತ ಅಂಗಗಳಿಗೆ ನಾವು ಕಾರ್ಯಾನುರೂಪಿ ಅಂಗಗಳು ಅಂತ ಕರಿತೀವಿ. ಉದಾಹರಣೆಗೆ ಹಕ್ಕಿಯ ರೆಕ್ಕೆಗಳು ಮತ್ತು ಬಾವಲಿಯ ರೆಕ್ಕೆಗಳು. ನೋಡೋದಕ್ಕೆ ಎರಡೂ ಕೂಡ ಮಾಡುವಂತ ಕಾರ್ಯ ಒಂದೇ, ಎರಡೂ ಹಾರಲು ಸಹಾಯನೆ ಮಾಡುತ್ತೆ. ಆದ್ರೆ ರಚನೆಯಲ್ಲಿ ಹಕ್ಕಿಯ ರೆಕ್ಕೆಗಳ ರಚನೆನೇ ಬೇರೆ ತರ ಇದೆ, ಬಾವಲಿಯ ರೆಕ್ಕೆಗಳ ರಚನೆನೇ ಬೇರೆ ತರ ಇದೆ. ಇದಿಷ್ಟು ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಅಂಗಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸ. ಮುಂದೆ ದ್ವಿತಳೀಕರಣ ಮತ್ತು ಏಕತಳೀಕರಣ. ಏಕ ಅಂದ್ರೆ ಗೊತ್ತು, ಒಂದು ಅಂತ ಅರ್ಥ. ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ಸಸ್ಯಗಳನ್ನ ಅಡ್ಡ ಹಾಯಿಸುವ ಕ್ರಿಯೆ. ಅಂದ್ರೆ ನಮ್ಗೆ ಒಂದು ನಿರ್ದಿಷ್ಟವಾಗಿ ಒಂದು ಲಕ್ಷಣ ಬೇಕಾಗಿರುತ್ತೆ. ಆ ಒಂದೇ ಲಕ್ಷಣವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಎರಡು ಸಸ್ಯವನ್ನ ಕ್ರಾಸ್ ಮಾಡುವಂತ ಒಂದು ಕ್ರಿಯೆಗೆ ನಾವು ಏಕತಳೀಕರಣ ಅಂತ ಕರಿತೀವಿ. ದ್ವಿತಳೀಕರಣ ಅಂದ್ರೆ ಎರಡು ಲಕ್ಷಣಗಳು, ಹೆಸರಿನಲ್ಲೇ ಇದೆ. ಎರಡು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ಸಸ್ಯಗಳನ್ನ, ಬೇರೆ ಬೇರೆ ಸಸ್ಯಗಳನ್ನ ಕ್ರಾಸ್ ಮಾಡುವಂತ ಒಂದು ಕ್ರಿಯೆಗೆ ಅಥವಾ ಅಡ್ಡ ಹಾಯಿಸುವಂತ ಒಂದು ಕ್ರಿಯೆಗೆ ದ್ವಿತಳೀಕರಣ ಅಂತ ಕರಿತೀವಿ. ಈ ಏಕತಳೀಕರಣದಲ್ಲಿ ಪಡೆದ ಸಸ್ಯಗಳ ವ್ಯಕ್ತರೂಪ ಅನುಪಾತ. ಒಂದು ಅಂಕದಲ್ಲಿ ಈ ಒಂದು ಪ್ರಶ್ನೆ ನಿಮಗೆ ಬರುವಂತ ಸಾಧ್ಯತೆ ಇರುತ್ತೆ. ನೋಡಿ, ಇದು ಮತ್ತೆ ಇದು ಒಂದು ಅಂಕದ ಪ್ರಶ್ನೆಯಲ್ಲಿ ಬರಬಹುದು. ಹಾಗಾಗಿ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಪಡೆದ ಸಸ್ಯಗಳ ವ್ಯಕ್ತರೂಪ ಅನುಪಾತ 3:1 ಆಗಿರುತ್ತೆ. ಇಲ್ಲಿ ನೋಡಿ, ಎರಡು ಸಸ್ಯಗಳನ್ನ ಕ್ರಾಸ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಸಸ್ಯಗಳನ್ನ. ಬೇಕಾಗಿರುವಂತ ಲಕ್ಷಣ ಒಂದೇ ಏಕತಳೀಕರಣದಲ್ಲಿ. ಇಲ್ಲಿ ನಮಗೆ 3:1 ಅನುಪಾತದಲ್ಲಿ ರಿಸಲ್ಟ್ ಬರುತ್ತೆ. ಆದ್ರೆ ದ್ವಿತಳೀಕರಣದಲ್ಲಿ ಎರಡು ಸಸ್ಯಗಳನ್ನ ಕ್ರಾಸ್ ಮಾಡಿರ್ತೀವಿ, ನಮಗ್ ಬೇಕಾಗಿರುವಂತದ್ದು ಎರಡು ಲಕ್ಷಣ. ಇಲ್ಲಿ ಬರುವಂತ ಸಸ್ಯಗಳ ವ್ಯಕ್ತರೂಪದ ಅನುಪಾತ 9:3:3:1. ಇಲ್ಲಿ 3:1. ಹಾಗಾಗಿ ಈ ಅನುಪಾತಗಳನ್ನ, ದ್ವಿತಳೀಕರಣದಲ್ಲಿ ಬರುವಂತ ಅನುಪಾತ ಮತ್ತು ಏಕತಳೀಕರಣದಲ್ಲಿ ಬರುವಂತ ಅನುಪಾತಗಳನ್ನ ಒಂಚೂರು ಗಮನವಿಟ್ಟು ನೋಡ್ಕೊಳ್ಳಿ. ಒಂದು ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ಬರಬಹುದು. ವ್ಯತ್ಯಾಸ, ಅನುಪಾತದ ಬಗ್ಗೆ ಮತ್ತು ದ್ವಿತಳೀಕರಣ ಎಂದರೇನು ಅಂತ ಪ್ರಶ್ನೆ ಬರಬಹುದು. ಇಲ್ಲ ಏಕತಳೀಕರಣ ಎಂದರೇನು, ಅನುಪಾತ ಏನು ಅಂತ 2 ಮಾರ್ಕ್ಸ್ ಪ್ರಶ್ನೆನೂ ಕೂಡ ಬರಬಹುದು. ನಂತರ ಮುಂದೆ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ. ಇಂಗ್ಲಿಷ್ ನಲ್ಲಿ ಇದನ್ನ ಮಯೋಫಿಯಾ ಮತ್ತು ಹೈಪರ್ಮೆಟ್ರೋಪಿಯಾ ಅಂತ ಕರೀತಾರೆ. ನೋಡಿ, ಸಮೀಪ ದೃಷ್ಟಿ ದೋಷ ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಸಮೀಪದಲ್ಲಿರುವಂತ ವಸ್ತುಗಳು ಕಾಣಿಸೋದಿಲ್ಲ, ದೂರದಲ್ಲಿರೋದು ಕಾಣಿಸ್ತವೆ ಅಂತ ನಾವು ತಿಳ್ಕೊಳ್ತೀವಿ. ಆದ್ರೆ ಸಮೀಪದಲ್ಲಿರುವಂತ ವಸ್ತುಗಳು ಚೆನ್ನಾಗಿ ಸ್ಪಷ್ಟವಾಗಿ ಕಾಣಿಸ್ತಿರ್ತವೆ, ದೂರದಲ್ಲಿರುವಂತ ವಸ್ತುಗಳು ಸರಿಯಾಗಿ ಕಾಣಿಸದೇ ಇರುವಂತ ಒಂದು ಇದಕ್ಕೆ ನಾವು ಸಮೀಪ ದೃಷ್ಟಿ ದೋಷ ಅಂತ ಕರಿತೇವೆ. ದೂರದೃಷ್ಟಿ ದೋಷದಲ್ಲಿ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಿರ್ತವೆ, ಆದ್ರೆ ಸಮೀಪದಲ್ಲಿರುವಂತಹ ವಸ್ತುಗಳು ಕಾಣಿಸ್ತಾ ಇರೋದಿಲ್ಲ. ಅಂತ ಒಂದು ಸ್ಥಿತಿಗೆ ನಾವು ದೂರದೃಷ್ಟಿ ದೋಷ ಅಂತ ಕರಿತೇವೆ. ಸಮೀಪ ದೃಷ್ಟಿ ದೋಷದ ನಿವಾರಣೆಗೆ ನಿಮ್ನ ಮಸೂರವನ್ನ ಬಳಸಲಾಗುತ್ತೆ. ಆದ್ರೆ ದೂರದೃಷ್ಟಿ ದೋಷ ನಿವಾರಣೆಗೆ ಪೀನ ಮಸೂರವನ್ನ ಬಳಸ್ತಾರೆ. ನೋಡಿ, ಇದನ್ನ ಯಾವ ರೀತಿ ಒಂದು ಇದಕ್ಕೆ ಕೋಡನ್ನ ಹೇಳೋದಾದ್ರೆ, ಸ ನಿ ದ ಪ ಅನ್ನುವಂತ ಒಂದು ಕೋಡನ್ನ ನೀವು ನೆನ್ಪಿಟ್ಕೊಂಡ್ರೆ, ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರ, ದೂರ ದೃಷ್ಟಿ ದೋಷ ಪೀನ ಮಸೂರ, ಸ ನಿ ದ ಪ ಅನ್ನುವಂಥದ್ದನ್ನ ನೀವು ಕೋಡ್ ಆಗಿ ಇಲ್ಲಿ ಬಳಸಬಹುದು.
ನಂತರ ಪ್ರತಿಬಿಂಬ, ಸಮೀಪ ದೃಷ್ಟಿ ದೋಷದಲ್ಲಿ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಕಣ್ಣಿನ ಗುಡ್ಡೆ ಸಹಜವಾಗಿ ಅದು ಸಹಜ ಸ್ಥಿತಿಗಿಂತ ದೊಡ್ಡದಾಗಿರುತ್ತೆ. ಅಂದ್ರೆ ಕಣ್ಣಿನ ಗುಡ್ಡೆ ದೊಡ್ಡದಾಗಿರುತ್ತೆ, ಇಲ್ಲಿ ರೆಟಿನಾ ಇರುತ್ತೆ. ಬಂದಂತ ಒಂದು ವಸ್ತುವಿನ ಪ್ರತಿಬಿಂಬ ಮುಂಭಾಗದಲ್ಲಿ ಬೀಳುತ್ತೆ. ಈ ರೀತಿಯಾಗಿ ಈ ಒಂದು ರೆಟಿನಾದ ಮೇಲೆ ಬೀಳೋ ಬದಲಾಗಿ ಈ ರೆಟಿನಾದ ಮುಂಭಾಗದಲ್ಲಿ ಬೀಳೋದ್ರಿಂದ ಸಮೀಪದ ವಸ್ತುಗಳು ಸರಿಯಾಗಿ ಕಾಣಿಸ್ತವೆ, ಆದ್ರೆ ದೂರದಲ್ಲಿರುವಂತ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಕಣ್ಣಿನ ಮಸೂರದ ಅತಿಯಾದ ವಕ್ರತೆ, ಇದಕ್ಕೆ ದೋಷಕ್ಕೆ ಕಾರಣಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಣ್ಣುಗುಡ್ಡೆ ದೊಡ್ಡದಾಗಿರುತ್ತೆ ಮತ್ತು ಕಣ್ಣಿನ ಮಸೂರದ ಅತಿಯಾದ ವಕ್ರತೆ ಸಮೀಪ ದೃಷ್ಟಿ ದೋಷಕ್ಕೆ ಕಾರಣಗಳು. ಇಲ್ಲಿ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಬೀಳುತ್ತೆ ಯಾಕಂದ್ರೆ ಇಲ್ಲಿ ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿರುತ್ತೆ. ನೋಡಿ, ಇದು ಒಂದು ಕಣ್ಣುಗುಡ್ಡೆ ಅಂತ ತಿಳ್ಕೊಂಡ್ರೆ ಇಲ್ಲಿ ನಾನು ರೆಟಿನಾ ಇರುತ್ತೆ ಅಂತ ಹೇಳಿದೆ. ಹೀಗೆ ಬಂದಂತ ಬೆಳಕು ವಸ್ತುವಿನ ಪ್ರತಿಬಿಂಬ ಇಲ್ಲಿ ಬೀಳೋ ಬದಲು ರೆಟಿನಾದ ಮೇಲೆ ಬೀಳೋ ಬದಲಾಗಿ ಈ ಕಣ್ಣುಗುಡ್ಡೆ ಹಿಂಭಾಗದಲ್ಲಿ ಅಂದ್ರೆ ರೆಟಿನಾದ ಹಿಂಭಾಗದಲ್ಲಿ ಬೀಳತ್ತೆ. ಹಾಗಾಗಿ ದೂರದಲ್ಲಿರುವಂತ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತವೆ, ಆದ್ರೆ ಸಮೀಪ ಇರುವಂತ ವಸ್ತುಗಳು ಸರಿಯಾಗಿ ಕಾಣಿಸೋದಿಲ್ಲ. ಈ ಒಂದು ದೂರದೃಷ್ಟಿ ದೋಷಕ್ಕೆ ಕಾರಣಗಳನ್ನ ನೋಡೋದಾದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ಮತ್ತು ಕಣ್ಣಿನ ಗುಡ್ಡೆ ಚಿಕ್ಕದಾಗಿರುವುದು ಈ ಒಂದು ದೂರದೃಷ್ಟಿ ದೋಷಕ್ಕೆ ಕಾರಣ. ಮುಂದೆ ಆಗ್ಲೇ ಅಯಾನಿಕ್ ಸಂಯುಕ್ತಗಳು ಮತ್ತು ಸಾವೇಲೆನ್ಸಿ ಸಂಯುಕ್ತಗಳ ಬಗ್ಗೆ ಹೇಳುವಾಗ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಅಂತೇಳಿ ಬಂದಿತ್ತು. ನಾನು ಮುಂದೆ ಅದರದ್ದು ವ್ಯತ್ಯಾಸ ಹೇಳ್ತೀನಿ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಬಂದಿದೆ ಉತ್ಕರ್ಷಣ ಕ್ರಿಯೆ ಮತ್ತು ಅಪಕರ್ಷಣೆ ಕ್ರಿಯೆ. ಉತ್ಕರ್ಷಣೆ ಕ್ರಿಯೆ ಅಂದ್ರೆ ಆಕ್ಸಿಜನ್ ಅನ್ನ ಪಡೆದುಕೊಳ್ಳುವಂತ ಒಂದು ಕ್ರಿಯೆ ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳುವಂತ ಒಂದು ಕ್ರಿಯೆಗೆ ನಾವು ಉತ್ಕರ್ಷಣೆ ಕ್ರಿಯೆ ಅಂತ ಕರಿತೀವಿ. ಉತ್ಕರ್ಷಣೆ ಕ್ರಿಯೆಯಲ್ಲಿ ಆಕ್ಸಿಜನ್ ಅನ್ನ ಪಡೆದುಕೊಳ್ಳೋದು ಅಥವಾ ಹೈಡ್ರೋಜನ್ ಅನ್ನ ಕಳೆದುಕೊಳ್ಳೋದು. ಅಪಕರ್ಷಣ ಕ್ರಿಯೆಯಲ್ಲಿ ಅದರ ಉಲ್ಟಾ, ಅಂದ್ರೆ ಹೈಡ್ರೋಜನ್ ಅನ್ನ ಪಡೆದುಕೊಳ್ಳೋದು ಅಥವಾ ಆಕ್ಸಿಜನ್ ಅನ್ನ ಕಳೆದುಕೊಳ್ಳುವಂತ ಒಂದು ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ. ಆಕ್ಸಿಜನ್ ಅನ್ನು ಕಳೆದುಕೊಳ್ಳುವ ಅಥವಾ ಹೈಡ್ರೋಜನ್ ಅನ್ನು ಪಡೆದುಕೊಳ್ಳುವಂತ ಒಂದು ಕ್ರಿಯೆಗೆ ಅಪಕರ್ಷಣ ಕ್ರಿಯೆ ಅಂತ ಕರಿತೇವೆ. ನೋಡಿ, ಉತ್ಕರ್ಷಣ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವಂತ ಒಂದು ಕ್ರಿಯೆಯಾಗಿದೆ. ಉತ್ಕರ್ಷಣ ಕ್ರಿಯೆ ಎಲೆಕ್ಟ್ರಾನ್ ಅನ್ನು ಕಳೆದುಕೊಳ್ಳುವಂತ ಒಂದು ಕ್ರಿಯೆ. ಅಪಕರ್ಷಣ ಕ್ರಿಯೆಯಲ್ಲಿ ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುವಂತ ಒಂದು ಕ್ರಿಯೆ. ಉತ್ಕರ್ಷಣ ಕ್ರಿಯೆಯಲ್ಲಿ ಇದು ಒಂದು ಉತ್ಕರ್ಷಣ ಕ್ರಿಯೆ ಬಹಿರುಷ್ಣಕ ಕ್ರಿಯೆ, ಅಂದ್ರೆ ಇದು ಉಷ್ಣವನ್ನ ಬಿಡುಗಡೆ ಮಾಡುವಂತ ಒಂದು ಕ್ರಿಯೆ. ಆದ್ರೆ ಅಪಕರ್ಷಣ ಕ್ರಿಯೆಯಲ್ಲಿ ಇದು ಅಂತರುಷ್ಣಕ ಕ್ರಿಯೆ, ಅಂದ್ರೆ ಈ ಒಂದು ಕ್ರಿಯೆ ನಡೀತಿರ್ಬೇಕಾದ್ರೆ ಉಷ್ಣವನ್ನ ತೆಗೆದುಕೊಳ್ಳುವಂತ ಕ್ರಿಯೆ ಅದು. ಇವೆರಡಕ್ಕೂ ಸಂಬಂಧಪಟ್ಟಂಗೆ ಮುಂದೆ ವ್ಯತ್ಯಾಸ ಬರುತ್ತೆ. ಮತ್ತೆ ಬಹಿರುಷ್ಣಕ ಕ್ರಿಯೆ ಅಂದ್ರೇನು, ಅಂತರುಷ್ಣಕ ಕ್ರಿಯೆ ಅಂದ್ರೇನು ಅಲ್ಲಿ ವಿವರವಾಗಿ ಹೇಳ್ತೇನೆ. ನಂತರ ನೋಡಿ, ಬಂದೇ ಬಿಡ್ತು ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆ. ಉಷ್ಣವನ್ನ ಹೀರಿಕೊಳ್ಳುವಂತ ಒಂದು ಕ್ರಿಯೆಗೆ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಇದು ಯಾವ ಕ್ರಿಯೆಗಳಲ್ಲಿ ನಡೆಯುತ್ತೆ? ಅಪಕರ್ಷಣ ಕ್ರಿಯೆಗಳಲ್ಲಿ ನಡೆಯುತ್ತೆ. ಇದು ಉತ್ಕರ್ಷಣ ಕ್ರಿಯೆಗಳಲ್ಲಿ ಜರುಗುವಂತ ಒಂದು ಪ್ರಕ್ರಿಯೆ. ಉಷ್ಣವನ್ನು ಬಿಡುಗಡೆ ಮಾಡುವಂತ ಒಂದು ಕ್ರಿಯೆಗೆ ಬಹಿರುಷ್ಣಕ ಕ್ರಿಯೆ ಅಂತ ಕರೀತಾರೆ. ನೋಡಿ, ಈ ಅಂತರುಷ್ಣಕ ಕ್ರಿಯೆ ಅಂದ್ರೆ ಉಷ್ಣವನ್ನು ಹೀರಿಕೊಳ್ಳುವಂತ ಒಂದು ಕ್ರಿಯೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ವಿಭಜನ ಕ್ರಿಯೆಗಳಿರುತ್ತವಲ್ಲ ಅವೆಲ್ಲವೂ ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆಗಳು. ಅಂದ್ರೆ ಕೆಳಗಡೆ ಉದಾಹರಣೆ ಒಂದು ಸಮೀಕರಣವನ್ನ ಕೊಟ್ಟಿದ್ದಾರೆ, ನೀವು ಇಲ್ಲಿ ಗಮನಿಸಬಹುದು. ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಇದು ವಿಭಜನೆಯಾಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಮಾರ್ಪಾಡಾಗುತ್ತೆ. ಇಲ್ಲಿ ಉಷ್ಣ
ಹೀರಿಕೊಳ್ಳುತ್ತೆ. ಇಲ್ಲಿ ಉಷ್ಣವನ್ನ ಹೀರಿಕೊಂಡು ಇದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಆಗುತ್ತೆ. ಸಂಯೋಗ ಕ್ರಿಯೆಗಳು ಯಾವ ನಡೀತಾವಲ್ಲ ಅವೆಲ್ಲವೂ ಬಹಿರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆಗಳು. ಉದಾಹರಣೆ ಇಲ್ಲಿ ನೋಡ್ಬೋದು ನೀವು, CH4 ಅಂದ್ರೆ ಮೀಥೇನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ CO2 ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಇದು ಒಂದು ಸಂಯೋಗ ಕ್ರಿಯೆ. ಇದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ನಂತರ ರೋಧಕಗಳ ಸರಣಿ ಜೋಡಣೆ ಮತ್ತು ರೋಧಕಗಳ ಸಮಾಂತರ ಜೋಡಣೆಗೆ ಅವೆರಡರ ನಡುವೆ ಇರುವಂತ ವ್ಯತ್ಯಾಸವನ್ನ ಇಲ್ಲಿ ನೋಡ್ತಾ ಹೋಗೋಣ. ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರುತ್ತದೆ. ಈ ಒಂದು ಸರಣಿ ಜೋಡಣೆಯಲ್ಲಿ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರುತ್ತದೆ. ಸಮಾಂತರ ಜೋಡಣೆಯಲ್ಲಿ ಒಂದೇ ರೀತಿಯ ವಿದ್ಯುತ್ ಪ್ರವಾಹ ಇರೋದಿಲ್ಲ. ಅಂದ್ರೆ ವಿದ್ಯುತ್ ಪ್ರವಾಹ ಬೇರೆ ಬೇರೆಯಾಗಿರುತ್ತೆ. ಬಲ್ಬ್ನ ಪ್ರಕಾಶಮಾನತೆ ಕಡಿಮೆ. ಇಲ್ಲಿ ಬಲ್ಬ್ ಜಾಸ್ತಿ ಪ್ರಕಾಶಮಾನವಾಗಿ ಇರಲ್ಲ. ಯಾಕಂದ್ರೆ ಇಲ್ಲಿ ವಿದ್ಯುತ್ ಒಂದೇ ರೀತಿಯಾಗಿ ಹರಿತಾ ಇರೋದ್ರಿಂದ ಪ್ರಕಾಶಮಾನತೆ ಕಡಿಮೆ ಇರುತ್ತೆ. ಇಲ್ಲಿ ವಿದ್ಯುತ್ ಪ್ರವಾಹ ಬೇರೆ ಬೇರೆ ವಿಭಿನ್ನ ರೀತಿಯಾಗಿರೋದ್ರಿಂದ ಬಲ್ಬ್ ಪ್ರಕಾಶಮಾನವಾಗಿ ಬೆಳಗ್ತಾ ಇರುತ್ತೆ. ಇಲ್ಲಿ ಒಟ್ಟು ರೋಧ ಹೆಚ್ಚು, ಇಲ್ಲಿ ಒಟ್ಟು ರೋಧ ಕಡಿಮೆ. ಒಂದು ಘಟಕ ವಿಫಲವಾದರೆ ಮಂಡಲ ಮುರಿಯುತ್ತದೆ. ಆದರೆ ಇಲ್ಲಿ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿಯುವುದಿಲ್ಲ. ಉದಾಹರಣೆಗೆ ಇಲ್ಲಿ ನೋಡಿ, ಇದು ಯಾವ ರೀತಿಯಾಗಿರುತ್ತಂದ್ರೆ, ಇದು ಒಂದು ಮಂಡಲ. ನೋಡಿ ಇಲ್ಲಿ ಈ ಸರಣಿ ಕ್ರಮಗಳಲ್ಲಿ ಜೋಡಣೆ ಅಂತಂದ್ರೆ ಈ ರೀತಿಯಾಗಿರುತ್ತೆ. ಒಂದರ ಪಕ್ಕ ಒಂದನ್ನ ಜೋಡಿಸಿದ್ರೆ ನಾವು ಅದಕ್ಕೆ ಸರಣಿ ಜೋಡಣೆ ಅಂತ ಕರಿತೀವಿ. ಹೀಗೆ ಒಂದಕ್ಕೆ ಒಂದು ಸಮಾಂತರವಾಗಿದ್ರೆ ಅದನ್ನ ಸಮಾಂತರ ಜೋಡಣೆ ಅಂತ ಕರಿತೀವಿ. ಇಲ್ಲಿ ಒಂದು ಘಟಕ ವಿಫಲವಾದ್ರೆ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಏನಾದ್ರು ಕೆಟ್ಟೋಯ್ತು ಅಂತಂದ್ರೆ ಪೂರ್ತಿಯಾಗಿ ವಿದ್ಯುತ್ ಇಲ್ಲಿಂದ ಇಲ್ಲಿಗೆ ಸಪ್ಲೈ ಆಗೋದು ಸ್ಟಾಪ್ ಆಗುತ್ತೆ. ಇಡೀ ಮಂಡಲವೇ ಅಲ್ಲಿ ಮುರಿದೋಗುತ್ತೆ. ಆದ್ರೆ ಸಮಾಂತರ ಜೋಡಣೆಯಲ್ಲಿ ಹಾಗಿಲ್ಲ. ಇದಕ್ಕೇನಾದ್ರೂ ಪ್ರಾಬ್ಲಮ್ ಆಯ್ತು ಈ ಒಂದು ರೆಸಿಸ್ಟೆನ್ಸ್ ಅಥವಾ ರೋಧದಲ್ಲಿ ಅಂತಂದ್ರೆ ಇವೆರಡರಲ್ಲಿ ವಿದ್ಯುತ್ ಪ್ರವಹಿಸ್ತಾ ಇರುತ್ತೆ. ಹಾಗಾಗಿ ಮಂಡಲ ಏನು, ಒಂದು ಘಟಕ ವಿಫಲ ಆದ್ರೆ ಮಂಡಲ ಮುರಿಯೋದ್ರಿಲ್ಲ. ಇಲ್ಲಿ ವಿದ್ಯುತ್ ಪ್ರವಹಿಸೋದು ಸ್ಟಾಪ್ ಆಗುತ್ತೆ. ಆದ್ರೆ ಇವೆರಡರಲ್ಲಿಯೂ ವಿದ್ಯುತ್ ಹರಿತಾ ಇರುತ್ತೆ. ಹಾಗಾಗಿ ಉತ್ತಮವಾದಂತ ಜೋಡಣೆ, ರೋಧಕಗಳ ಜೋಡಣೆ ಯಾವುದು ಅಂದ್ರೆ ಅದಕ್ಕೆ ನಾವು ಸಮಾಂತರ ಜೋಡಣೆ ಅಂತ ಹೇಳ್ಬೋದು. ನಂತರ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಸಂಯುಕ್ತಗಳು. ಇದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಪಾಠಕ್ಕೆ ಸಂಬಂಧಿಸಿದಂತ ಒಂದು ವ್ಯತ್ಯಾಸದ ಪ್ರಶ್ನೆ. ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುತ್ತದೆ. ಇದಕ್ಕೆ ಉದಾಹರಣೆ ಮೀಥೇನ್ ಅನ್ನ ನಾವು ಕೊಡಬಹುದು, CH4. ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಅಥವಾ ತ್ರಿಬಂಧ ಇರುತ್ತದೆ. ಇವಕ್ಕೆ ಉದಾಹರಣೆ ಆಲ್ಕೀನ್ಸು ಮತ್ತೆ ಆಲ್ಕೈನ್ಸ್ ಗಳನ್ನು ಉದಾಹರಣೆ ಕೊಡಬಹುದು. ಇಲ್ಲಿ ಇದು ಮೀಥೇನ್ ಯಾವುದಂದ್ರೆ ಆಲ್ಕೇನ್ಸ್ ಗಳಿಗೆ ಉದಾಹರಣೆ ಮೀಥೇನ್. ನೋಡಿ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಅಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಇರುತ್ತದೆ. ಆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ನಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿ ಅಥವಾ ತ್ರಿಬಂಧ ಇರುತ್ತೆ. ಉದಾಹರಣೆಗೆ ಆಲ್ಕಿನ್ಸು ಆಲ್ಕೈನ್ಸು, ಇಲ್ಲಿ ಆಲ್ಕೇನ್ಸು. ನಂತರ ಕಡಿಮೆ ಕ್ರಿಯಾಶೀಲತೆ ಅಂದ್ರೆ ಇದು ಅತ್ಯಂತ ಹೆಚ್ಚು ಕ್ರಿಯಾಶೀಲವಾಗಿರೋದಿಲ್ಲ, ಕಡಿಮೆ ಕ್ರಿಯಾಶೀಲತೆಯನ್ನು ಹೊಂದಿರುತ್ತದೆ. ಇವು ಆಲ್ಕೆನ್ಸು ಮತ್ತು ಆಲ್ಕೈನ್ಸು ಹೆಚ್ಚು ಇದಾಗಿರ್ತವೆ. ನಂತರ ಉರಿದಾಗ ಸ್ವಚ್ಛ ಜ್ವಾಲೆಯನ್ನು ಉಂಟು ಮಾಡುತ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉರಿದಾಗ ಸ್ವಚ್ಛವಾದಂತ ಜ್ವಾಲೆಯನ್ನ, ಅಂದ್ರೆ ನೀಲಿ ಕಲರ್ ಇರುತ್ತಲ್ಲ ಆ ಒಂದು ಜ್ವಾಲೆಯನ್ನ, ನೀಲಿ ಜ್ವಾಲೆಯನ್ನ ಉಂಟು ಮಾಡುತ್ತವೆ. ಆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಉರಿದಾಗ ಹಳದಿ ಜ್ವಾಲೆ ಉಂಟು ಮಾಡುತ್ತವೆ.
ಹಳದಿ ಜ್ವಾಲೆ ಅಂದ್ರೆ ಅದು ಸ್ವಚ್ಛವಾದಂತ ಜ್ವಾಲೆ ಇಲ್ಲ, ಅಂದ್ರೆ ಅಲ್ಲಿ ಹೈಡ್ರೋಕಾರ್ಬನ್ಗಳು ಸಂಪೂರ್ಣವಾಗಿ ದಹನ ಆಗ್ತಾ ಇಲ್ಲ ಅಂತ ಅರ್ಥ. ಅದು ಕಡಿಮೆ ಪ್ರಮಾಣದ ಬೆಂಕಿ ಅಂತ ನಾವು ಹೇಳ್ಬಹುದು. ಇದಿಷ್ಟು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಸಂಬಂಧಿಸಿದಂತ ಒಂದು ವ್ಯತ್ಯಾಸಗಳು. ಮುಂದೆ ನಶಿಸುವಿಕೆ ಮತ್ತು ಕಮಟುವಿಕೆ. ನಶಿಸುವಿಕೆ ಅಂದ್ರೆ ನಮ್ಗೆ ಎಲ್ಲರಿಗೂ ಸಾಮಾನ್ಯವಾಗಿ ತಿಳಿದುಕೊಂಡಿರ್ತೇವೆ, ನಶಿಸಿ ಹೋಗುವುದು, ಹಾಳಾಗಿ ಹೋಗುವುದು. ಲೋಹದ ವಸ್ತುಗಳು ತೇವಾಂಶ ಇತರ ಆಮ್ಲಗಳೊಂದಿಗೆ ವರ್ತಿಸಿ ಹಾಳಾಗುವುದಕ್ಕೆ ನಾವು ನಶಿಸುವಿಕೆ ಅಂತ ಕರಿತೇವೆ. ಉದಾಹರಣೆಗೆ ಕಬ್ಬಿಣ ತುಕ್ಕು ಹಿಡಿಯುವುದು, ತುಕ್ಕು ಹಿಡಿದು ಪುಡಿ ಪುಡಿಯಾಗಿ ನಶಿಸಿ ಹೋಗ್ಬಿಡುತ್ತಲ್ಲ, ಅದಕ್ಕೆ ನಾವು ನಶಿಸುವಿಕೆ ಅಂತ ಕರಿತೀವಿ. ನಶಿಸುವಿಕೆ ಲೋಹಗಳ ವಸ್ತುಗಳಲ್ಲಿ ಸಂಭವಿಸುತ್ತದೆ ಅಂತ ನಾವು ಈ ಒಂದು ಇದರಲ್ಲಿ ತಿಳ್ಕೊಳ್ಬಹುದು. ಕಮಟುವಿಕೆ ಅಂದ್ರೆ ಗಾಳಿಗೆ ತೆರೆದಿಟ್ಟ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣೆಗೊಂಡು ಕೆಟ್ಟ ವಾಸನೆ ಬರುವುದಕ್ಕೆ ನಾವು ಕಮಟುವಿಕೆ ಅಂತ ಕರಿತೀವಿ. ಉದಾಹರಣೆ ಎಣ್ಣೆಗಳು ಕಮಟು ವಾಸನೆ ಬರುವುದು ಇದಕ್ಕೆ ಉದಾಹರಣೆ ಆಗಿರುತ್ತದೆ. ನಂತರ ಆಮ್ಲ ಮತ್ತು ಪ್ರತ್ಯಾಮ್ಲಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳು. ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರ್ತವೆ, ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತವೆ. ಈ ಆಮ್ಲಗಳಿಗೆ ಹೇಳೋದಾದ್ರೆ, ನೀವು ನಿಂಬೆ ಹಣ್ಣು, ಕಿತ್ತಳೆ ಹಣ್ಣನ್ನೆಲ್ಲ ತಿಂದಿರ್ತೀರಿ, ಅವೆಲ್ಲವೂ ಆಮ್ಲಗಳಿಗೆ ಉದಾಹರಣೆ. ಹುಳಿ ಹುಳಿಯಾಗಿರುವಂತ ಪದಾರ್ಥಗಳೆಲ್ಲವೂ ಈ ಆಮ್ಲಗಳಿಗೆ ಉದಾಹರಣೆಗಳು. ಆಮ್ಲಗಳು ಸಾಮಾನ್ಯವಾಗಿ ಹುಳಿ ರುಚಿಯನ್ನ ಹೊಂದಿರ್ತವೆ, ಆದರೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರ್ತವೆ. ನೀಲಿ ಲಿಟ್ಮಸ್ ಕಾಗದವನ್ನ ಇವು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಆಮ್ಲಗಳು ನೀಲಿ ಲಿಟ್ಮಸ್ ಪೇಪರ್ ಅನ್ನ ಆಮ್ಲದಲ್ಲಿ ಆಸಿಡ್ ನಲ್ಲಿ ಅದ್ದಿದಾಗ ಅವು ನೀಲಿ ಲಿಟ್ಮಸ್ ಪೇಪರ್ ಅನ್ನು ಕೆಂಪು ಬಣ್ಣಕ್ಕೆ ತಿರುಗಿಸ್ತವೆ. ಆದರೆ ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಪೇಪರ್ ತೆಗೆದುಕೊಂಡು ಪ್ರತ್ಯಾಮ್ಲಗಳಲ್ಲಿ ನಾವೇನಾದ್ರೂ ಅದ್ದಿದ್ರೆ ಅವು ನೀಲಿ ಬಣ್ಣಕ್ಕೆ ಬದಲಾಗುತ್ತವೆ. ಅದೇ ನಾವು ಇಲ್ಲಿ ನೀಲಿ ಲಿಟ್ಮಸ್ ಪೇಪರ್ ಅನ್ನ ಅದ್ದುವ ಬದಲಾಗಿ ಆಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಪೇಪರ್ ಅನ್ನ ನಾವು ಅದ್ದಿದ್ರೆ ಅವು ತಮ್ಮ ಬಣ್ಣವನ್ನ ಬದಲಾಯಿಸೋದಿಲ್ಲ. ಯಾಕಂದ್ರೆ ಅವು ನೀಲಿ ಬಣ್ಣವನ್ನ ಅದ್ದಿದಾಗ ಮಾತ್ರ ಕೆಂಪು ಬಣ್ಣಕ್ಕೆ ಬದಲಾಗ್ತವೆ. ಕೆಂಪು ಬಣ್ಣವನ್ನ ಅದ್ದಿದ್ರೆ ಅವು ಯಾವುದೇ ಬಣ್ಣಕ್ಕೆ ಬದಲಾಗೋದಿಲ್ಲ. ನಂತರ ಆಮ್ಲಗಳು ನೀರಿನಲ್ಲಿ ಹೈಡ್ರೋಜನ್ ಅಯಾನುಗಳನ್ನ ಉಂಟು ಮಾಡುತ್ತವೆ. ಪ್ರತ್ಯಾಮ್ಲಗಳು ನೀರಿನಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳನ್ನ ಉಂಟು ಮಾಡುತ್ತವೆ. ಹೈಡ್ರಾಕ್ಸೈಡ್ OH ಅಯಾನುಗಳನ್ನ ಉಂಟು ಮಾಡ್ತವೆ. ಇಲ್ಲಿ ಬರೀ ಹೈಡ್ರೋಜನ್ ಅಯಾನುಗಳನ್ನ ಮಾತ್ರ ನೀರಿನಲ್ಲಿ ಉಂಟು ಮಾಡ್ತವೆ. ಇವುಗಳ pH ಮೌಲ್ಯ 7ಕ್ಕಿಂತ ಕಡಿಮೆ. ಆಮ್ಲಗಳ pH ಮೌಲ್ಯ 7ಕ್ಕಿಂತ ಕಡಿಮೆ, ಆದರೆ ಪ್ರತ್ಯಾಮ್ಲಗಳ pH ಮೌಲ್ಯ 7ಕ್ಕಿಂತ ಜಾಸ್ತಿ ಇರುತ್ತೆ. 7ಕ್ಕಿಂತ ಜಾಸ್ತಿ ಇದ್ರೆ ಪ್ರತ್ಯಾಮ್ಲಗಳು, ಆಮ್ಲಕ್ಕಿಂತ ಕಡಿಮೆ 7ಕ್ಕಿಂತ ಕಡಿಮೆ ಇದ್ರೆ ಅವುಗಳಿಗೆ ನಾವು ಪ್ರತ್ಯಾಮ್ಲಗಳು ಅಂತ ಕರಿತೇವೆ. ಆಮ್ಲಗಳಿಗೆ ಉದಾಹರಣೆ HCl, H2SO4 ಅಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಇವೆಲ್ಲವೂ ಆಮ್ಲಗಳಿಗೆ ಉದಾಹರಣೆಗಳು. ಪ್ರತ್ಯಾಮ್ಲಗಳಿಗೆ NaOH, KOH, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲಗಳಿಗೆ ಉದಾಹರಣೆ ಆಗಿರ್ತವೆ. ನಂತರ ಮುಂದೆ ಕೊಳೆತಿನಿಗಳು ಮತ್ತು ಪರಾವಲಂಬಿಗಳು. ಹೆಸರಿನಲ್ಲೇ ಹೇಳ್ತಾ ಇದೆ, ಕೊಳೆ ತಿನಿಗಳು ಅಂದ್ರೆ ಕೊಳೆಯುತ್ತಿರುವಂತ ಅಥವಾ ಸತ್ತಂತಹ ವಸ್ತುಗಳನ್ನ ಆಹಾರವಾಗಿ ಸೇವಿಸುವಂತ ಒಂದು ಜೀವಿಗಳು ನಾವು ಕೊಳೆತಿನಿಗಳು ಅಂತ ಕರಿತೇವೆ. ಉದಾಹರಣೆಗೆ ಶಿಲೀಂಧ್ರಗಳು ಕೊಳೆತಿನಿಗಳಿಗೆ ಉದಾಹರಣೆಗಳಾಗಿರ್ತವೆ. ಪರಾವಲಂಬಿಗಳು ಇವು ಜೀವ ಇರುವಂತೆ ಜೀವಿಗಳೇ, ಆದ್ರೆ ಆಹಾರಕ್ಕಾಗಿ ಬೇರೆ ಒಂದು ಜೀವಿಯ ದೇಹದಲ್ಲಿ ವಾಸವನ್ನ ಮಾಡ್ತಾ ಇರ್ತವೆ. ಜೀವಿಗಳ ದೇಹದಲ್ಲಿ ಇದ್ದುಕೊಂಡು ಆಹಾರವನ್ನು ಪಡೆಯುತ್ತವೆ. ಅಂದ್ರೆ ಬೇರೆ ಜೀವಿಗಳ ದೇಹದಲ್ಲಿ ಇದ್ಕೊಂಡು ಆ ಜೀವಿ ಸೇವಿಸುವಂತ ಆಹಾರವನ್ನ ತಮ್ಮ ಆಹಾರವಾಗಿ ಸೇವಿಸುವಂತ ಒಂದು ಜೀವಿಗಳಿಗೆ ಪರಾವಲಂಬಿಗಳು ಅಂತ ಕರೀತಾರೆ. ಉದಾಹರಣೆಗೆ ಪ್ಲನೇರಿಯಾ ಅನ್ನುವಂಥದ್ದು ಪರಾವಲಂಬಿ ಜೀವಿಗೆ ಉದಾಹರಣೆ ಆಗಿರುತ್ತೆ. ಮುಂದೆ ರಕ್ತ ಮತ್ತು ದುಗ್ಧರಸ. ರಕ್ತ ಅಂತಂದ್ರೆ ನೋಡಿ, ಕೆಂಪು ರಕ್ತ ಕಣಗಳನ್ನ ಹೊಂದಿರುತ್ತದೆ, ಕೆಂಪು ಬಣ್ಣದಲ್ಲಿದೆ. ದುಗ್ಧರಸ ಅನ್ನುವಂಥದ್ದು
ಬಿಳಿ ರಕ್ತ ಕಣಗಳನ್ನು ಹೊಂದಿದ್ದು ಇದಕ್ಕೆ ಯಾವುದೇ ರೀತಿಯಾದಂತಹ ಬಣ್ಣ ಇರೋದಿಲ್ಲ, ಬಣ್ಣರಹಿತವಾಗಿರುತ್ತೆ. ರಕ್ತ ಅನ್ನುವಂಥದ್ದು ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಅನ್ನು ಸಾಗಿಸಲು ಸಹಕಾರಿಯಾಗಿದೆ. ಅಂದ್ರೆ ಪೋಷಕಾಂಶಗಳು ಮತ್ತು ಆಕ್ಸಿಜನ್ ಅನ್ನ ದೇಹದ ಎಲ್ಲಾ ಭಾಗಗಳಿಗೆ ಸಾಗಣೆ ಮಾಡುತ್ತೆ. ಆದ್ರೆ ದುಗ್ಧ ರಸ ಏನ್ ಮಾಡುತ್ತೆ, ಬಿಳಿ ರಕ್ತ ಕಣಗಳು ಇರೋದ್ರಿಂದ ಅವು ಬಿಳಿ ರಕ್ತ ಕಣಗಳು ಏನ್ ಮಾಡ್ತವೆ, ರೋಗಾಣುಗಳ ವಿರುದ್ಧ ಹೋರಾಡುವ ಒಂದು ಜೀವಿಗಳಾಗಿರ್ತವೆ. ಬಿಳಿ ರಕ್ತ ಕಣಗಳು ರೋಗಾಣುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಆರೋಗ್ಯವಾಗಿಡಲು ಸಹಾಯವನ್ನ ಮಾಡುತ್ತವೆ. ದುಗ್ಧರಸ ಮತ್ತು ರಕ್ತಕ್ಕೆ ಸಂಬಂಧಿಸಿದಂತ ಒಂದು ವ್ಯತ್ಯಾಸ. ಮುಂದೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ, ಇದು ಆಲ್ಕೋಹಾಲ್ ಗುಂಪಿಗೆ ಸೇರಿದೆ. ಆದ್ರೆ ಎಥನೋಯಿಕ್ ಆಮ್ಲ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಗುಂಪಿಗೆ ಸೇರಿದೆ. ನೋಡಿ ಇಲ್ಲಿ ಇಲ್ಲ, ಕೊನೆಯಲ್ಲಿ OOH ಅಂತ ಇದ್ರೆ ಅದು ಇದು ಕಾರ್ಬಾಕ್ಸಿಲಿಕ್ ಗುಂಪು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ಕೊನೆಗೆ OH ಮಾತ್ರ ಇತ್ತು ಅಂದ್ರೆ ಅದು ಆಲ್ಕೋಹಾಲ್ ಗುಂಪು ಅಂತ ನಾವು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅನ್ನುವಂಥ ಪಾಠದಲ್ಲಿ ತಿಳಿದುಕೊಂಡಿದ್ದೇವೆ. ಶುದ್ಧ ಎಥನಾಲ್ ದೇಹಕ್ಕೆ ಮಾರಕ, ಶುದ್ಧ ಎಥನಾಲು ನಮ್ಮ ದೇಹಕ್ಕೆ ಮಾರಕ. ಆದ್ರೆ ಎಥನೋಯಿಕ್ ಆಮ್ಲ ಇದೆಯಲ್ಲ ಅದು ಮಾರಕವಲ್ಲ. ಇದಕ್ಕೆ ಅಣುಸೂತ್ರ ನೋಡಿ, ಎಥನಾಲ್ದು ಅಣುಸೂತ್ರ C2H5OH. ಕೊನೆಯಲ್ಲಿ OH ಹೊಂದಿದೆ ಅಂದ್ರೆ ಅದು ಆಲ್ಕೋಹಾಲ್ ಗುಂಪು. ಎಥನೋಯಿಕ್ ಆಮ್ಲದ ಅಣುಸೂತ್ರ ನೋಡಿ, CH3COOH. ಕೊನೆಯಲ್ಲಿ OOH ಅಂತ 2 O ಬಂದು 1 H ಬಂದಿತ್ತು ಅಂದ್ರೆ ಅದು ಎಥನೋಯಿಕ್ ಆಮ್ಲ ಗುಂಪಿಗೆ ಅಂದ್ರೆ ಕಾರ್ಬಾಕ್ಸಿಲಿಕ್ ಗುಂಪಿಗೆ ಉದಾಹರಣೆ. ಮುಂದೆ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ. ಪರಾಗಸ್ಪರ್ಶ ಅಂತಂದ್ರೆ ಹೂವಿನ ಪರಾಗರೇಣುಗಳು ಹೂವಿನ ಶಲಾಕಾಗ್ರದ ಕಡೆಗೆ ಸಂಪರ್ಕಕ್ಕೆ ಬರುವಂತ ಒಂದು ಕ್ರಿಯೆಗೆ ನಾವು ಪರಾಗಸ್ಪರ್ಶ ಅಂತ ಕರಿತೇವೆ. ಪರಾಗಸ್ಪರ್ಶ ಅಂತಂದ್ರೆ ಪರಾಗರೇಣುಗಳು ಮತ್ತು ಶಲಾಕಾಗ್ರದ ನಡುವೆ ಸಂಪರ್ಕ ಉಂಟಾಗುವಂತ ಒಂದು ಕ್ರಿಯೆ ಆಗಿರುತ್ತೆ. ಸ್ವಕೀಯ ಅಂತಂದ್ರೆ ಒಂದೇ ಅದೇ ಹೂವಿನಲ್ಲಿರುವಂತ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಸಂಪರ್ಕಕ್ಕೆ ಬಂದ್ರೆ ಅದನ್ನ ನಾವು ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೇವೆ. ಅದೇ ಒಂದು ಬೇರೆ ಹೂವಿನ ಪರಾಗರೇಣುಗಳು ಬೇರೆ ಹೂವಿನ ಶಲಾಕಾಗ್ರದ ಸಂಪರ್ಕಕ್ಕೆ ಬಂದ್ರೆ ಅದನ್ನ ನಾವು ಪರಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಪರಾಗರೇಣುಗಳು ಮತ್ತು ಶಲಾಕಾಗ್ರ ಎರಡು ಒಂದೇ ಹೂವಿಂದೇ ಆದ್ರೆ ಅದೇ ಹೂವಿನಲ್ಲಿ ಪರಾಗಸ್ಪರ್ಶ ಕ್ರಿಯೆ ನಡೆದ್ರೆ ಅದನ್ನ ನಾವು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಬೇರೆ ಹೂವಿನ ಪರಾಗರೇಣುಗಳು ಮತ್ತು ಮತ್ತೊಂದು ಹೂವಿನ ಶಲಾಕಾಗ್ರದ ಸಂಪರ್ಕಕ್ಕೆ ಬರೋದನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೇವೆ. ನಂತರ ಮುಂದೆ ನವೀಕರಿಸಲಾಗುವ ಶಕ್ತಿ ಆಕಾರಗಳು, ನವೀಕರಿಸಲಾಗದ ಶಕ್ತಿ ಆಕಾರಗಳು. ಅಂದ್ರೆ ಇವು ಮುಗಿದು ಹೋಗುವ, ನವೀಕರಿಸಲಾಗುವ ಅಂದ್ರೆ ಮುಗಿದು ಹೋಗದ, ಅವುಗಳನ್ನ ಮರಳಿ ಪಡೆಯಬಹುದಾದಂತ ಸಂಪನ್ಮೂಲಗಳು. ನಾವು ಎಷ್ಟೇ ಬಳಕೆ ಮಾಡಿದ್ರು ಅವು ಮುಗಿಯಲಾರದಂತ ಸಂಪನ್ಮೂಲಗಳು ಇರ್ತಾವಲ್ಲ, ಅವಕ್ಕೆ ನಾವು ನವೀಕರಿಸಲಾಗುವ ಸಂಪನ್ಮೂಲಗಳು ಅಥವಾ ನವೀಕರಿಸಬಹುದಾದ ಸಂಪನ್ಮೂಲಗಳು ಅಂತ ಕರಿತೇವೆ. ಇದಕ್ಕೆ ಉದಾಹರಣೆಗೆ ನೋಡಿ, ಸೂರ್ಯನ ಬೆಳಕಾಗಿರ್ಬೋದು, ಈ ನೀರು, ಇವೆಲ್ಲವೂ ನವೀಕರಿಸಬಹುದಾದಂತ ಒಂದು ಸಂಪನ್ಮೂಲಗಳಿಗೆ ಉದಾಹರಣೆಗಳಾಗಿರ್ತವೆ. ನವೀಕರಿಸಲಾಗದ ಶಕ್ತಿ ಆಕಾರಗಳು ಅಥವಾ ಸಂಪನ್ಮೂಲಗಳು ಅಂದ್ರೆ ಏನು ಅಂತಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಇರ್ತಾವಲ್ಲ, ಅವು ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲಕ್ಕೆ ಒಂದು ಉದಾಹರಣೆ ಆಗಿರ್ತವೆ. ಮುಗಿದು ಹೋಗುವ ಸಂಪನ್ಮೂಲಗಳಿಗೆ ನಾವು ನವೀಕರಿಸಲಾಗದ ಸಂಪನ್ಮೂಲಗಳು ಅಂತ ಕರಿತೇವೆ. ಇವುಗಳಿಂದ ಮಾಲಿನ್ಯವಾಗುವುದಿಲ್ಲ. ಅಂದ್ರೆ ನೋಡಿ, ನಾವು ಈಗ ಉದಾಹರಣೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಮತ್ತೆ ಪೆಟ್ರೋಲ್ ಅಥವಾ ಡೀಸೆಲ್ ವೆಹಿಕಲ್ಸ್ ಗಳನ್ನ ನೋಡೋದಾದ್ರೆ, ಅವು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಗಳು ಪರಿಸರಕ್ಕೆ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಪರಿಸರದಲ್ಲಿ ಶಬ್ದ ಮಾಲಿನ್ಯ ಆಗಿರ್ಬೋದು, ವಾಯು ಮಾಲಿನ್ಯ ಆಗಿರ್ಬೋದು, ಈ ರೀತಿಯಾಗಿ ಮಾಲಿನ್ಯಗಳನ್ನು ಉಂಟು ಮಾಡ್ತವೆ. ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಯಾವುದೇ ರೀತಿಯಾಗಿ ಮಾಲಿನ್ಯಗಳನ್ನ
ಉಂಟು ಮಾಡುವುದಿಲ್ಲ. ನಂತರ ನೋಡಿ, ನಮ್ಮ ಜೀವಿತಾವಧಿಯಲ್ಲಿ ಮರಳಿ ಪಡೆಯಬಹುದು. ಅಂದ್ರೆ ಇವುಗಳನ್ನ ನಾವು ಎಷ್ಟು ಬಳಕೆ ಮಾಡಿದ್ರು ಕೂಡ ಇವು ಖಾಲಿ ಆಗೋದಿಲ್ಲ, ಮರಳಿ ಮರಳಿ ನಾವು ಯೂಸ್ ಮಾಡಬಹುದು. ನವೀಕರಿಸಲಾಗದ ಸಂಪನ್ಮೂಲಗಳನ್ನು ನಾವು ಮರಳಿ ಪಡಿಬಹುದು, ಆದ್ರೆ ಇದಕ್ಕೆ ಸಾವಿರಾರು ವರ್ಷಗಳೇ ಬೇಕಾಗುತ್ತೆ. ಅಂದ್ರೆ ನಮ್ಮ ಜೀವಿತಾವಧಿಯಲ್ಲಿ ಇವುಗಳನ್ನ ಮರಳಿ ಪಡೆಯಲು ಸಾಧ್ಯವಿಲ್ಲ. ಪೆಟ್ರೋಲು ಡೀಸೆಲ್ ಅನ್ನ ಮತ್ತೆ ಉತ್ಪತ್ತಿ ಮಾಡಬಹುದು, ಆದ್ರೆ ಅದಕ್ಕೆ ಸಾವಿರಾರು ವರ್ಷಗಳ ಕಾಲ ಸಮಯ ಹಿಡಿಯುತ್ತೆ. ನಮ್ಮ ಜೀವಿತಾವಧಿಯಲ್ಲಿ ಅವುಗಳನ್ನ ಮರಳಿ ನಾವು ಪಡೆಯಲು ಸಾಧ್ಯವಿಲ್ಲ. ಇಂಥ ಒಂದು ಸಂಪನ್ಮೂಲಗಳನ್ನ ಅಥವಾ ಶಕ್ತಿ ಆಕಾರಗಳನ್ನ ನವೀಕರಿಸಲಾಗದ ಶಕ್ತಿ ಆಕಾರಗಳು ಅಂತ ಕರೀತಾರೆ. ನಂತರ ಮುಂದೆ ಪರಾಗಸ್ಪರ್ಶ ಕ್ರಿಯೆ, ನಿಷೇಚನ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಆಗ್ಲೇ ನೋಡಿದ್ವಿ, ಹೂವಿನ ಪರಾಗರೇಣುಗಳು ಮತ್ತು ಶಲಾಕಾಗ್ರದ ನಡುವೆ ಸಂಪರ್ಕ ಉಂಟಾಗುವಂತ ಒಂದು ಕ್ರಿಯೆಗೆ ಪರಾಗಸ್ಪರ್ಶ ಕ್ರಿಯೆ ಅಂತ ನಾವು ಕರಿತೇವೆ. ಇದು ಕೇವಲ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಪರಾಗಸ್ಪರ್ಶ ಕ್ರಿಯೆ ಸಸ್ಯಗಳಲ್ಲಿ ಕಂಡು ಬರುತ್ತೆ. ಆದ್ರೆ ನಿಷೇಚನ ಕ್ರಿಯೆ ನೋಡಿ, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಆಗುವಂತ ಕ್ರಿಯೆಗೆ ನಿಷೇಚನ ಕ್ರಿಯೆ ಅಂತ ಕರೀತಾರೆ. ಇದು ಸಸ್ಯ ಮತ್ತು ಜೀವಿಗಳು ಎರಡರಲ್ಲಿಯೂ ಸಹ ಕಂಡು ಬರುತ್ತೆ. ನಂತರ ಮುಂದೆ ಸತ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬ. ಬೆಳಕು ಅನ್ನುವಂಥ ಪಾಠಕ್ಕೆ ಸಂಬಂಧಿಸಿದ್ದು. ಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ಸತ್ಯ ಪ್ರತಿಬಿಂಬ ಆಗಿತ್ತು ಅಂದ್ರೆ ಅದನ್ನ ನಾವು ಪರದೆಯ ಮೇಲೆ ಬಿಂಬವನ್ನ ಪರದೆಯ ಮೇಲೆ ಪಡೆಯಬಹುದು. ಅದೇ ಅದು ಮಿಥ್ಯ ಪ್ರತಿಬಿಂಬ ಆಗಿತ್ತು ಅಂದ್ರೆ ಅದನ್ನ ಪರದೆಯ ಮೇಲೆ ಪಡೆಯಲು ಸಾಧ್ಯ ಇಲ್ಲ. ಸತ್ಯ ಪ್ರತಿಬಿಂಬ ಯಾವಾಗ್ಲೂ ನೇರವಾಗಿರುತ್ತೆ, ಸ್ಟ್ರೇಟ್. ಮಿಥ್ಯ ಪ್ರತಿಬಿಂಬ ತಲೆ ಕೆಳಗಾಗಿರುವಂತ ಪ್ರತಿಬಿಂಬ, ಉಲ್ಟಾ ಇರುತ್ತೆ ಮಿಥ್ಯ ಪ್ರತಿಬಿಂಬ. ಬೆಳಕಿನ ಎಲ್ಲಾ ಕಿರಣಗಳು ಪ್ರತಿಫಲನ ಅಥವಾ ವಕ್ರೀಭವನವಾದ ನಂತರ ಸಂಗಮ ಬಿಂದುವಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗುತ್ತದೆ. ಮಿಥ್ಯ ಪ್ರತಿಬಿಂಬ ನೋಡಿ, ಬೆಳಕಿನ ಎಲ್ಲಾ ಕಿರಣಗಳು ಪ್ರತಿಫಲನ ಅಥವಾ ವಕ್ರೀಭವನವಾದ ನಂತರ ಸಂಗಮ ಬಿಂದುವಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾದಂತೆ ಕಾಣಿಸುತ್ತದೆ. ಅದಕ್ಕೆ ಅದನ್ನ ಉಂಟಾದಂತೆ ಕಾಣಿಸುತ್ತೆ, ಆದ್ರೆ ಉಂಟಾಗಿರುವುದಿಲ್ಲ. ಅದಕ್ಕೆ ಅದನ್ನ ಮಿಥ್ಯ ಪ್ರತಿಬಿಂಬ ಅಂತ ಕರಿತೇವೆ. ಇದಿಷ್ಟು ಸತ್ಯ ಪ್ರತಿಬಿಂಬ ಮತ್ತು ಮಿಥ್ಯ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತ ವ್ಯತ್ಯಾಸ. ತನ್ಯತೆ ಮತ್ತು ಕುಟ್ಯತೆ. ಆಗ್ಲೇ ಇದು ಲೋಹಗಳ ಒಂದು ಭೌತ ಗುಣಲಕ್ಷಣಗಳಲ್ಲಿ ಈ ಒಂದು ವ್ಯತ್ಯಾಸ ಬಂದಿತ್ತು. ತನ್ಯತೆ ಅಂದ್ರೆ ನಾನು ಆಗ್ಲೇ ಹೇಳಿದೆ, ತೆಳುವಾದ ತಂತಿಯನ್ನಾಗಿ ಮಾಡಬಹುದಾದ ಲೋಹದ ಗುಣ, ಲೋಹಕ್ಕೆ ಸಂಬಂಧಿಸಿದಂತ ಒಂದು ಗುಣ ಆಗಿರುತ್ತೆ ಇದು. ತೆಳುವಾದ ತಂತಿ, ತನ್ಯ ಅಂದ್ರೆ ತಂತಿಯನ್ನಾಗಿ ಮಾಡೋದು, ಕುಟ್ಯ ಅಂದ್ರೆ ತೆಳುವಾದ ಹಾಳೆಯನ್ನಾಗಿ ಮಾಡೋದು. ಇದು ತನ್ಯತೆ ಮತ್ತು ಕುಟ್ಯತೆ. ಮುಂದೆ ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿ. ಇದು ಮೇಲ್ವರ್ಗದ ಎಲ್ಲಾ ಜೀವಿಗಳಲ್ಲಿ ನಡೆಯುತ್ತದೆ. ಯಾವುದು? ಲೈಂಗಿಕ ಸಂತಾನೋತ್ಪತ್ತಿ. ಅಲೈಂಗಿಕ ಸಂತಾನೋತ್ಪತ್ತಿ ಸರಳ ದೇಹ ರಚನೆ ಹೊಂದಿರುವ ಕೆಳವರ್ಗದ ಜೀವಿಗಳಲ್ಲಿ ನಡೆಯುತ್ತದೆ. ಇಲ್ಲಿ ಲಿಂಗಾಣುಗಳು ಬೇಕು, ಅಂದ್ರೆ ಗಂಡು ಲಿಂಗಾಣು, ಹೆಣ್ಣು ಲಿಂಗಾಣು ಎರಡೂ ತರದ ಲಿಂಗಾಣುಗಳು ಬೇಕಾಗುತ್ತೆ. ಆದ್ರೆ ಇಲ್ಲಿ ಯಾವುದೇ ಲಿಂಗಾಣುಗಳ ಅವಶ್ಯಕತೆ ಇಲ್ಲ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯಾವುದೇ ಲಿಂಗಾಣುಗಳು ಬೇಕಾಗಿಲ್ಲ. ನಿಷೇಚನ ಕ್ರಿಯೆ ಕಂಡು ಬರುತ್ತದೆ. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರುವಂತ ಒಂದು ಕ್ರಿಯೆಗೆ ನಾವು ನಿಷೇಚನ ಕ್ರಿಯೆ ಅಂತ ಕರಿತೇವೆ. ಆಗ್ಲೇ ನೋಡಿದೀವಿ, ಕಳೆದಂತ ಒಂದು ವ್ಯತ್ಯಾಸದ ಪ್ರಶ್ನೆಯಲ್ಲಿ ನೋಡಿದ್ದೇವೆ. ಹಾಗಾಗಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ನಿಷೇಚನ ಕ್ರಿಯೆ ಕಂಡು ಬರುತ್ತೆ. ಇಲ್ಲಿ ಯಾವುದೇ ಲಿಂಗಾಣುಗಳು ಇರದೇ ಇರೋದ್ರಿಂದ ನಿಷೇಚನ ಕ್ರಿಯೆ ಕಂಡು ಬರುವುದಿಲ್ಲ. ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿದಾಗ ಯುಗ್ಮಜ ಉಂಟಾಗುತ್ತದೆ, ಝೈಗೋಟ್ ಅಂತ ಕರಿತೀವಿ ನಾವು. ಆದ್ರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯುಗ್ಮಜ ಉಂಟಾಗುವುದಿಲ್ಲ, ಇಲ್ಲಿ ಉಂಟಾಗುವುದಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಮೈಟಾಸಿಸ್ಸು ಮಿಯಾಸಿಸ್ಸು ಕೋಶ ವಿಭಜನೆ ಕಂಡು ಬರುತ್ತದೆ. ಆದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಮೈಟಾಸಿಸ್ ಕೋಶ ವಿಭಜನೆ ಮಾತ್ರ ಕಂಡು ಬರುತ್ತದೆ. ಇದಿಷ್ಟು
ಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತ ವ್ಯತ್ಯಾಸ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನೋಡಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋದ ಉಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರಗಳು.